have two topics. ನನಗೆ ಎರಡು ವಿಷಯಗಳಿದ್ದಾವೆ ನಾನು ಹಂಚಿಕೊಳ್ಳುವುದು. I believe that today's word will touch many people. ಮತ್ತು ನಾನು ನಂಬುತ್ತೇನೆ ಇವತ್ತಿನ ವಾಕ್ಯ ಬಹಳಷ್ಟು ಜನರಿಗೆ ಜೀವಿತದಲ್ಲಿ ಅದು ಮುಟ್ಟುತ್ತದೆ ಅಂತ. Say amen. ಹೇಳಿರಿ ಆಮೆನ್ ಎಂಬುದಾಗಿ. Say amen. ಆಮೆನ್ ಎಂಬುದಾಗಿ ಹೇಳಿರಿ. Say amen. ಆಮೆನ್ ಎಂಬುದಾಗಿ ಹೇಳಿರಿ. 5 priceless gifts from God. 5 ಅಮೂಲ್ಯವಾದಂತಹ ಬೆಲೆ ಕಟ್ಟಲಾಗದಂತಹ ದೇವರ ಕಡೆಯಿಂದ ಬಂದ ಉಡುಗೊರೆಗಳು. You cannot buy this from market. ನೀವು ಇದನ್ನು ಮಾರ್ಕೆಟ್ ನಿಂದ ನೀವು ಖರೀದಿ ಮಾಡ್ಲಿಕ್ಕೆ ಆಗಲ್ಲ. You cannot buy with your money. ನಿಮ್ಮ ದುಡ್ಡಿನಿಂದ ನೀವು ಇದನ್ನು ಖರೀದಿ ಮಾಡ್ಲಿಕ್ಕೆ ಆಗಲ್ಲ. You cannot buy with your property. ಅಥವಾ ನಿಮ್ಮ ಆಸ್ತಿ ಪಾಸ್ತಿಗಳಿಂದ ಅದನ್ನು ಖರೀದಿ ಮಾಡ್ಲಿಕ್ಕೆ ಆಗಲ್ಲ. You cannot buy with the gold. ನಿಮ್ಮ ಬಂಗಾರದಿಂದ ನೀವು ಅದನ್ನು ಖರೀದಿ ಮಾಡ್ಲಿಕ್ಕೆ ಆಗಲ್ಲ. You cannot buy whatever you have. You cannot buy this. This is only from God. ನಿಮ್ಮ ಕಡೆ ಏನೇ ಇದ್ದರೂ ಅವುಗಳಿಂದ ಇದನ್ನು ನೀವು ಖರೀದಿ ಮಾಡ್ಲಿಕ್ಕೆ ಆಗಲ್ಲ. ಇದು ಕೇವಲ ದೇವರು ನಿಮಗೆ ಕೊಡುವಂತವನಾಗಿದ್ದಾನೆ. Many people don't have this gift. ಅದು ಬಹಳಷ್ಟು ಜನರಿಗೆ ಈ ಒಂದು ಉಡುಗೊರೆಗಳು ಅವರಿಗೆ ಇಲ್ಲ. Many people are searching. ಬಹಳಷ್ಟು ಜನ ಅವರು ಹುಡುಕ್ತಾನೆ ಇದ್ದಾರೆ. Only God can bless with His gifts. ಆದರೆ ಇಂತಹ ಉಡುಗೊರೆಗಳಿಂದ ದೇವರು ಮಾತ್ರ ನಿಮ್ಮನ್ನು ಆಶೀರ್ವದಿಸಲಿಕ್ಕೆ ಸಾಧ್ಯ. ಆಮೆನ್. Psalms 127. ಕೀರ್ತನೆ 127ನೇ ಅಧ್ಯಾಯ. Psalms 127 verse 2. ಕೀರ್ತನೆ 127 2ನೇ ವಚನ. ಬೆಳಗಾಗುವುದಕ್ಕಿಂತ ಮುಂಚೆ ಏಳುವವರೇ, ಹೊತ್ತು ಮೀರಿ ಮಲಗುವವರೇ, ನೀವು ಆಹಾರಕ್ಕಾಗಿ ಇಷ್ಟು ಕಷ್ಟಪಡುವುದು ವ್ಯರ್ಥ. ಆತನು ಅದನ್ನು ತನ್ನ ಪ್ರಿಯರಿಗೆ ನಿದ್ರೆಯಲ್ಲಿಯೂ ಕೊಡುತ್ತಾನೆ. Hallelujah. This verse is very powerful word. ಈ ಒಂದು ವಾಕ್ಯ ಬಹಳಷ್ಟು ಬಲವಾಗಿರುವಂತ ವಾಕ್ಯ. The number one gift from God is a good sleep. ದೇವರಿಂದ ಸಿಗುವಂತ ಒಂದು ಮೊಟ್ಟ ಮೊದಲನೆಯ ಒಂದು ಉಡುಗೊರೆ ಏನಪ್ಪಾ ಅಂದ್ರೆ ಒಳ್ಳೆಯ ನಿದ್ದೆ. Hallelujah. Hallelujah. There are so many people on the whole world, they are searching for this gift. ಆದ್ರೆ ಈ ಲೋಕದಲ್ಲಿರುವಂತ ಬಹಳಷ್ಟು ಜನರು ಈ ಒಂದು ಉಡುಗೊರೆಗೋಸ್ಕರ ಅವರು ಹುಡುಕುತ್ತಾನೇ ಇದ್ದಾರೆ. This gift is not for everyone. ಆದ್ರೆ ಈ ಒಂದು ಉಡುಗೊರೆ ಅದು ಎಲ್ಲರಿಗೂ ಅಲ್ಲ ಇದೆ. This gift only for His beloved. ಆದ್ರೆ ಈ ಒಂದು ಉಡುಗೊರೆ ಆತನನ್ನು ಯಾರು ಪ್ರೀತಿಸ್ತಾರೋ ಅಂತವರಿಗೆ ಮಾತ್ರ. See for an example. ಒಂದು ಉದಾಹರಣೆಗೆ, how many people are married here? ಎಷ್ಟು ಜನ ಇಲ್ಲಿ ಮದುವೆ ಆದವರು ಇದ್ದೀರಾ? ಎಷ್ಟು ಜನಕ್ಕೆ ಗಿಫ್ಟ್ ಕೊಟ್ಟಾರೆ ಮದುವೆ ಒಳಗಡೆ? ಎಲ್ಲರಿಗೂ ಕೊಟ್ಟಾರೆ ಏನೋ ಒಂದು ಗಿಫ್ಟ್. ಯಾರಿಗೆ ನಾವೆಲ್ಲರೂ ಬಂದು ಒಬ್ಬೊಬ್ಬರು ಒಂದೊಂದು ಗಿಫ್ಟ್ ಕೊಡ್ತಾರೆ. ಅದಾರ they may be some people will give you the money as a gift. ಕೆಲವೊಂದಿಷ್ಟು ಜನರು ನಿಮಗೆ ದುಡ್ಡನ್ನ ಗಿಫ್ಟ್ ಆಗಿ ಕೊಡಬಹುದು. For how many days you can keep that gift? ಎಷ್ಟು ದಿನದವರೆಗೆ ನೀವು ಆ ಗಿಫ್ಟ್ ಅನ್ನು ನೀವು ತೆಗೆದಿಡ್ತೀರಾ ಹಾಗೆ? Yes or no? You cannot keep the money as a gift forever. ನೀವು ಆ ದುಡ್ಡನ್ನು ಗಿಫ್ಟ್ ಆಗಿನೇ ನೀವು ಯಾವಾಗಲೂ ಇಟ್ಕೊಳ್ಳೋಕೆ ಆಗೋದಿಲ್ಲ. You spend that money, right? ನೀವು ಅದನ್ನು ಖರ್ಚು ಮಾಡ್ತೀರಲ್ವಾ? It's gone. ಖರ್ಚು ಮಾಡಿದ ಮೇಲೆ ಹೋಯ್ತು. Someone will come and give you a very good dress. ಯಾರಾದ್ರೂ ಬಂದು ನಿಮಗೆ ಒಳ್ಳೆ ಡ್ರೆಸ್ ಅನ್ನು ಕೊಟ್ರೆ ಅನ್ಕೊಳ್ಳಿ, a very good sari, ಒಂದು ಒಳ್ಳೆ ಸೀರೆಯನ್ನು ಕೊಟ್ರೆ, for how many days you will keep that sari as a gift? ಎಷ್ಟು ದಿನ ನೀವು ಆ ಸೀರೆಯನ್ನು ಗಿಫ್ಟ್ ಆಗಿನೇ ನೀವು ಮನೆಯಲ್ಲಿ ಇಡ್ತೀರಾ? You will wear. After 5 years or after 10 years, the sari will become old and it will become hair. ನೀವು ಅದನ್ನು ಉಟ್ಕೊಳ್ತಾನೆ ಇರ್ತೀರಾ. ಹೀಗೆ ಒಂದು 5 ವರ್ಷ 10 ವರ್ಷ ಅದು ಬರುತ್ತೆ, ಆಮೇಲೆ ಕರೆದು ಹೋಗುತ್ತೆ. ಹೌದಿಲ್ಲ? ಅದು ಯಾವುದು ಗಿಫ್ಟ್ ಇದೆ, ಗೋಲ್ಡ್ ಕೊಟ್ರು ಏನಾಗಿದೆ ಅದು ಓಕೆ. What God gives, it's forever. ಆದ್ರೆ ಏನು ದೇವರು ಕೊಡ್ತಾರೋ ಅದು ಯಾವಾಗಲೂ ಉಳಿದು ಹೋಗುತ್ತೆ. One of the highest tablet that sells in the whole world is the sleeping pills. ಈ ಪ್ರಪಂಚದಲ್ಲಿ ಬಹಳ ಹೆಚ್ಚಾಗಿ ಮಾರಾಟ ಆಗುವಂತ ಗುಳಿಗೆ ಟ್ಯಾಬ್ಲೆಟ್ ಏನಪ್ಪಾ ಅಂದ್ರೆ ನಿದ್ದೆ ಗುಳಿಗೆ. ಗೊತ್ತ್ರಿ? ಬೇಕಾದ್ರೆ ಗೂಗಲ್ ಅಲ್ಲಿ ಹೊಡೆದು ನೋಡ್ರಿ, ಯಾವ ಟ್ಯಾಬ್ಲೆಟ್ ಹೆಚ್ಚಾಗಿ ಈ ಪ್ರಪಂಚದೊಳಗಡೆ ಸೇಲ್ ಆಗ್ತದೆ ಅಂತ ನಿದ್ದೆ ಗುಳಿಗೆ. ಯಾಕಂದ್ರೆ ಜನದ ಒಳಗಡೆ ಏನಿಲ್ಲ ರೀ, ನಿದ್ದೆ ಇಲ್ಲ. The tablet has the power only for the hours.
ಮತ್ತು ಆ ಗುಳಿಗೆಗೆ ಕೆಲವೊಂದಿಷ್ಟು ತಾಸು ಮಾತ್ರ ನಿಮಗೆ ನಿದ್ದೆ ಪಡಲಿಕ್ಕೆ ಅದಕ್ಕೆ ಶಕ್ತಿ When ಇದೆ. you take the tablet, ನೀವು ಆ ಗುಳಿಗೆಯನ್ನು ತೆಗೆದುಕೊಂಡಾಗ you may sleep for 2 or 3 hours ನೀವು 2 ಇಲ್ಲ 3 ತಾಸು ನೀವು ಮಲ್ಕೊಳ್ಬಹುದು or 4 hours. ಅಥವಾ 4 ತಾಸು ಮಲ್ಕೊಳ್ಬಹುದು. The moment the power of the tablets goes down, ಯಾವ ಒಂದು ಗಳಿಗೆ ಆ ಗುಳಿಗೆಯ ಶಕ್ತಿ ಅದು ಕಡಿಮೆ ಆಗುತ್ತಾ ಬರುತ್ತೋ again you wake up. ಆಮೇಲೆ ನೀವು ಎಚ್ಚೆತ್ತುಕೊಳ್ತೀರಾ. Without the tablet, if you're sleeping whole night, ನೀವು ಇಡೀ ರಾತ್ರಿ ನೀವು ಆ ಗುಳಿಗೆ ಇಲ್ಲದೆ ನೀವು ಮಲ್ಕೊಳ್ತಾ ಇದ್ದೀರಾ ಅಂದ್ರೆ then you are the blessed one because the gift of God is with you. ನೀವೇ ಆಶೀರ್ವದಿಸಲ್ಪಟ್ಟವರು, ಯಾಕಂದ್ರೆ ದೇವರ ಆ ಒಂದು ಗಿಫ್ಟ್ ನಿಮ್ಮ ಕಡೆ ಇದೆ. The Bible says ಸತ್ಯವೇದ ಹೇಳುತ್ತದೆ, it is wait for you to rise up early. ಬೆಳಗಾಗುವುದಕ್ಕಿಂತ ಮುಂಚೆ ಏಳುವವರೇ. ನಿದ್ದಿಲ್ಲ ಅಂದ್ರೆ ಏನ್ ಮಾಡ್ತಾರ್ರಿ? ಏನ್ ಮಾಡ್ತಾರೆ? ನಿದ್ದೆ ಇಡೀ ರಾತ್ರಿ ನಿಮ್ಗೆ ನಿದ್ದೆ ಬಂದಿಲ್ಲ, ನೀವ್ ಏನ್ ಮಾಡ್ತೀರಿ? 3 ಗಂಟೆ 4 ಗಂಟೆ ಏನೋ ಕೆಲಸ ಮಾಡ್ಕೊಂತ ಇರ್ತೀರಿ, ಹೌದಿಲ್ಲ? ಕಸ ಹೊಡೆಯೋದು 4 ಗಂಟೆಗೆ ನಮ್ಮ ಏರಿಯಾದೊಳಗಡೆ ಕಸ ಹೊಡಿತಾ ಇರ್ತಾರೆ, 3 ಗಂಟೆಗೆ. ಯಾಕ್ರಿ? ಯಾಕ ನಿದ್ದೆ ಬರ್ತಿಲ್ಲ? ಏನ್ ಮಾಡ್ಬೇಕು ಮನುಷ್ಯನ್ಗೆ ಅರ್ಥ ಆಗಿಲ್ಲ. ಏನೋ ಒಂದು ಮಾಡಿ ಟೈಮ್ ಪಾಸ್ ಮಾಡ್ಬೇಕಂದ್ರೆ ಕಸ ಹೊಡೆದಿನಿ, ಕ್ಲೀನ್ ಮಾಡಿನಿ, ಅದು ಮಾಡಿನಿ, ಇದನ್ ಮಾಡಿನಿ. ಅದೇ ನಿದ್ದೆ ಇತ್ತಂದ್ರೆ ಆರಾಮ್ ನಿದ್ದೆ ಮಾಡ್ತೀನಿ, ಹೌದಲ್ಲ? ಬೈಬಲ್ ನೋಡ್ರಿ ಎಷ್ಟು ಚೆನ್ನಾಗಿದೆ. The Bible says ಸತ್ಯವೇದ ಹೇಳುತ್ತದೆ, it is wait for you to rise up early. ಬೆಳಗಾಗುವುದಕ್ಕಿಂತ ಮುಂಚೆ ಏಳುವವರೇ ಅಂತ. ಅದು ವೇಸ್ಟ್ ಅಂತ. ನೀವು ಹೆಂಗ್ ನಿದ್ದೆ ಮಾಡ್ಬೇಕಂದ್ರೆ ಬೆಳಗಾಗೋ ತನಕ ನಿದ್ದೆ ಮಾಡುವವನೇ ಆಶೀರ್ವಾದ ಮಾಡ. Hallelujah. Hallelujah. And the second point says, ಮತ್ತೆ ಎರಡನೇ ಹೇಳುತ್ತೆ, ಅದು ಓದಿ ಕನ್ನಡದಲ್ಲಿ ಹೊತ್ತು ಮೀರಿ ಮಲಗುವವರೇ. ನಿದ್ದಿನೇ ಬರೋದಲ್ಲ ಕೆಲವೊಂದು ಜನಕ್ಕೆ. ರಾತ್ರಿ 2 ಗಂಟೆ 3 ಗಂಟೆ 4 ಗಂಟೆ ಕುಂತೇ ಇರ್ತಾರೆ. ಈಗ ಎಲ್ಲರೂ ಟೈಮ್ ಪಾಸ್ ಮಾಡಕ್ ಹೋಗ್ತಾರೆ, ಮೊಬೈಲ್ ಒಳಗಡೆ ರೀಲ್ಸ್ ನೋಡ್ಕೊಂಡು ಕುಂದಿರ್ತಾರೆ, ಹೌದಿಲ್ಲ? ಎಷ್ಟು ಜನಕ್ಕೆ ರಾತ್ರಿ ನಿದ್ದಿನೇ ಬರೋದಿಲ್ಲ. ನಿದ್ದೆ ಬರೋದೆಲ್ಲ ಪರಿಸ್ಥಿತಿ ಇದೆ. ಅರ್ಥ ಆಗ್ತೈತ್ರಿ? Hallelujah. The Bible says it's waste. ಸತ್ಯವೇದ ಹೇಳುತ್ತದೆ ಅಂತದ್ದು ವ್ಯರ್ಥ ಅಂತ ಹೇಳಿ. The third one, ಮತ್ತೀಗ ಮೂರನೆಯದು, to eat the bread of sorrow. Sorrow. ನೀವು ಆಹಾರಕ್ಕಾಗಿ ಇಷ್ಟು ಕಷ್ಟ ಪಡುವುದು ವ್ಯರ್ಥ. ಇಂಗ್ಲಿಷ್ ಒಳಗಡೆ to eat the bread of sorrows. ಅದು ದುಃಖದಿಂದ ತುಂಬಿದಂತ ಆಹಾರ ತಿನ್ನುವುದು ಅಂತ. ಅದನ್ನು ವ್ಯರ್ಥ ಅಂತ. ನೀವು ಹೆಂಗ್ ತಿನ್ಬೇಕಂದ್ರೆ ಆಹಾರ ಖುಷಿಯಿಂದ ತಿನ್ಬೇಕು. ದುಃಖದಲ್ಲೂ ಕೂಡ ಕೆಲವೊಂದು ಜನ ತಿಂತಾ ಇರ್ತಾರೆ ಆಹಾರ, ಗೊತ್ತೇ? ದುಃಖ ಇರ್ತೈತಿ, ತಿನ್ನಕ್ಕೂ ಮನ್ಸು ಆಗುದಿಲ್ಲ, ಅವ್ರು ಸುಮ್ಕ ತಿಂತಾ ಇರ್ತಾರೆ. ಅದನ್ನು ಏನಂತ ವ್ಯರ್ಥ. The Bible says, ಆದರೆ ಸತ್ಯವೇದ ಹೇಳುತ್ತದೆ, for so he gives his beloved sleep. ಆತನು ಅದನ್ನು ತನ್ನ ಪ್ರಿಯರಿಗೆ ನಿದ್ರೆಯಲ್ಲಿಯೂ ಕೊಡುತ್ತಾನೆ. The sleep is not for everyone. ನಿದ್ದೆ ಅನ್ನೋದು ಎಲ್ಲರಿಗೂ ಅಲ್ಲರೇ ಇದು. Everyone is searching and searching. They run near the doctors. ಬಹಳಷ್ಟು ಜನರು ಎಲ್ಲರೂ ಹುಡುಕ್ತಾನೆ ಇದ್ದಾರೆ, ಅವರು ಡಾಕ್ಟರ್ಸ್ ಗಳಿಗೆ ಓಡ್ ಹೋಗ್ತಾ ಇದ್ದಾರೆ. The Bible says, ಆದ್ರೆ ಸತ್ಯವೇದ ಹೇಳುತ್ತದೆ, what doctor cannot give, ಏನು ಡಾಕ್ಟರ್ ನಿಮಗೆ ಕೊಡ್ಲಿಕ್ಕೆ ಆಗುವುದಿಲ್ಲವೋ, I can give to my beloved a good sleep. ನಾನು ನನ್ನನ್ನು ಪ್ರೀತಿಸುವಂತವರಿಗೆ ನಾನು ಕೊಡ್ತೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. How many people really want the gift? ಎಷ್ಟು ಜನರಿಗೆ ಆ ಗಿಫ್ಟ್ ಬೇಕು? I want to be delivered from all the sleeping pills. ನಾನು ಎಲ್ಲಾ ನಿದ್ದೆ ಗುಳಿಗೆಯಿಂದ ನನಗೆ ಬಿಡುಗಡೆ ಬೇಕು ಅನ್ನೋರು. I want to sleep also. What they say? I want to sleep soon. ನಾನು ಬಹಳಷ್ಟು ಬೇಗನೆ ನಾನು ಮಲ್ಕೊಳ್ಬೇಕು, ಸರಿಯಾದ ಸಮಯಕ್ಕೆ. I need to wake up early in the morning. ಅದು ಬೆಳಗಿನ ಜಾವದಲ್ಲಿ ಸಮಯಕ್ಕೆ I need to ಸರಿಯಾಗಿ sleep ಹೇಳಬೇಕು. whole night. I need to sleep whole night. ನಾನು ರಾತ್ರಿ ಎಲ್ಲ ನಾನು ನಿದ್ದೆ ಮಾಡ್ಬೇಕನ್ನೋರು ಎಷ್ಟು ಜನ ಅದಿರ್ರಿ? If you want that, ನಿಮಗೆ ಅದು ಬೇಕಂದ್ರೆ it is only from God. ಅದು ದೇವರಿಂದ ಮಾತ್ರ ಅದು ನಿಮಗೆ ಸಿಗುತ್ತೆ. No man can give this. ಯಾವ ಮನುಷ್ಯನು ನಿಮಗೆ ಇದನ್ನು ಕೊಡ್ಲಿಕ್ಕೆ ಆಗಲ್ಲ. But God has the ability and the power to give this gift. ಆದ್ರೆ ಈ ಒಂದು ಗಿಫ್ಟ್ ಅನ್ನು ಕೊಡ್ಲಿಕ್ಕೆ ದೇವರಿಗೆ ಶಕ್ತಿ ಸಾಮರ್ಥ್ಯ ಎಲ್ಲವೂ ಇದೆ. This is the first gift. ಇದು ಮೊಟ್ಟ ಮೊದಲನೇ ಗಿಫ್ಟ್. The second gift is ಈಗ ಎರಡನೇ ಗಿಫ್ಟ್ ಏನಂದ್ರೆ peace of mind. ನಿಮ್ಮ ಮನಸ್ಸಿಗೆ ಸಮಾಧಾನ. Peace of mind.
ಸಮಾಧಾನದ ಮನಸ್ಸು. Peace of mind is very, very important. ಈ ಸಮಾಧಾನ ಮನಸ್ಸು ಅನ್ನೋದು ಬಹಳಷ್ಟು ಮುಖ್ಯ ಇದೆ. People are running near the doctors. ಜನರು ಡಾಕ್ಟರ್ಸ್ ಕಡೆಗೆ ಓಡಿ ಹೋಗ್ತಾ ಇದ್ದಾರೆ. If you don't have peace of mind in your mind, ನಿಮ್ಮ ಮನಸ್ಸಿನಲ್ಲಿ ಆ ಸಮಾಧಾನ ಇಲ್ಲ ಅಂದ್ರೆ you know what happens? ಏನಾಗುತ್ತೆ ಗೊತ್ತಾ? Your BP will raise up. ನಿಮ್ಮ ಬಿಪಿ ಹೆಚ್ಚಿಗೆ ಆಗುತ್ತೆ. BP ಎದಕ್ಕೆ ಹೆಚ್ಚಿಗೆ ಆಗ್ತದೆ ಗೊತ್ತೀರಿ? ಸಮಾಧಾನ ಇಲ್ಲ ಅಂದ್ರೆ ಏನಾಗ್ತದೆ? BP ಹೆಚ್ಚಿಗೆ ಆಗ್ತದೆ. ಅದಕ್ಕೆ ಫಸ್ಟ್ ಡಾಕ್ಟರ್ BP ಹೆಚ್ಚಿಗೆ ಆದ್ಮೇಲೆ ಡಾಕ್ಟರ್ ಎಲ್ಲ ಮಾತೇನ್ರಿ? ಟೆನ್ಷನ್ ತಗೋಬೇಡ. ಹೌದಿಲ್ಲ? ಫಸ್ಟ್ ಮಾತಾಡೋ ಡಾಕ್ಟರ್ ನೀವು ಹೆಬ್ಬಟ್ಟು ಡಾಕ್ಟರ್ ಕಡೆ ಹೋಗ್ರಿ, MBBS ಡಾಕ್ಟರ್ ಕಡೆ ಹೋಗ್ರಿ, ಇದೇ ಡೈರೆಕ್ಟ್ ಹೇಳ್ತಾರೆ. ಟೆನ್ಷನ್ ಯಾಕೆ ತಗೋತೀರಿ ನೀವು ಅಂತ. ಟೆನ್ಷನ್ ಯಾಕೆ ತಗೋತೀರಿ ಅಂದ್ರೆ ಮನಸ್ಸೊಳಗಡೆ ಸಮಾಧಾನ ಇಲ್ಲಪ್ಪ ಅಂದ್ರೆ ಆಟೋಮೆಟಿಕ್ ಏನಾಗ್ತದೆ ಮನುಷ್ಯ ಟೆನ್ಷನ್. ಪೀಸ್ ಆಫ್ ಮೈಂಡ್ ಇಸ್ ಎ ಗಿಫ್ಟ್ ಫ್ರಮ್ ಗಾಡ್. ಮನಸ್ಸಿಗೆ ಸಮಾಧಾನ ದೇವರಿಂದ ಬರುವಂತ ಒಂದು ಉಡುಗೊರೆ ಆಗಿದೆ. No man can give this. ಇದನ್ನು ಯಾವ ಮನುಷ್ಯನು ಕೂಡ ನಿಮಗೆ ಕೊಡಲಿಕ್ಕೆ ಆಗಲ್ಲ. God has the power to give this. ಆದ್ರೆ ದೇವರಿಗೆ ಅದನ್ನು ಕೊಡುವಂತ ಶಕ್ತಿ ಇದೆ. How many people really want the peace of mind? ಎಷ್ಟು ಜನರಿಗೆ ಸಮಾಧಾನದ ಮನಸ್ಸು ಬೇಕು? ಸಮಾಧಾನ ಇರ್ಬೇಕು ಮನಸ್ಸಿಗೆ. ಎಲ್ಲ ಒಳ್ಳೇದಾಗ್ತದೆ. ಕರೆಂದ್ರೆ ಸಮಾಧಾನ ಇತ್ತಂದ್ರೆ ಎಲ್ಲ ಏನಾಗೈತಿ ಒಳ್ಳೇದೇ. ನಿಮ್ ಕಡೆ ಎಷ್ಟು ದುಡ್ಡು ಇರಲಿ ಸಮಾಧಾನ ಇಲ್ಲಪ್ಪ ಅಂದ್ರೆ ಒಳ್ಳೇದಾಗೋದಿಲ್ಲ. ಎಷ್ಟೋ ಜನ ಕರೋಡ್ಪತಿ ಐತಿ ಸಮಾಧಾನ ಇಲ್ಲ ಅವ್ರು. ರೊಕ್ಕ ಇದ್ರೆ ಈ ದೇವರು ಎಲ್ಲರಿಗೂ ಆಶೀರ್ವಾದ ಕೊಡೋದಿಲ್ಲ. ಏನಿಲ್ಲ ಆಶೀರ್ವಾದ ಕೊಡ್ಬೇಕಾದ್ರೆ ದೇವರ ಕಡೆನೇ ಐತಿ. ದೇವರ ಕಡೆ ಬಂದ್ರೆ ಮಾತ್ರನೇ ಈ ಆಶೀರ್ವಾದ ಸಿಗ್ತದೆ. ಈಗ ಸಿಸ್ಟರ್ ಎಲ್ಲಾರಿ ಇದ್ದಿನೇ ಬರ್ತಿದ್ದಿಲ್ಲ ರೀ ಅಂತ ಚಲೋ ನಿದ್ದೆ ಮಾಡ ಯಾರ ಕಡೆ ಬಂದಾರ? ನನ್ನ ಕಡೆ ಬಂದಾರ. ಸ್ವಾಮಿ ಕಡೆ ಬಂದಿದ್ದ ಸ್ವಾಮಿ ಏನ್ ಮಾಡ್ಯಾರ ಅವ್ರಿಗೆ ಮೂರ್ತಿ ತಗೋ ನನ್ ಗಿಫ್ಟ್ ನಿನಗೆ ಬಂದಾರು ಅಂದ್ಕೊಂಡಾರ. Hallelujah. Hallelujah. The third gift is, ಈಗ ಮೂರನೇ ಗಿಫ್ಟ್ ಏನಂದ್ರೆ this guarantee no man nor any man can give you in the whole world, only God can give you. ಈ ಗ್ಯಾರಂಟಿ ಅನ್ನೋದನ್ನ ಭೂಮಿ ಮೇಲೆ ಇರುವಂತ ಯಾವ ಮನುಷ್ಯನಿಗೂ ನಿಮಗೆ ಕೊಡ್ಲಿಕ್ಕೆ ಆಗಲ್ಲ, ಕೇವಲ ದೇವರು ಮಾತ್ರ ಕೊಡ್ತಾನೆ. Only guarantee that God can give you of your tomorrow. ನಾಳೆ ದಿವಸದಲ್ಲಿ ನೀವು ಜೀವಂತವಾಗಿ ಇರ್ತೀರಾ ಎಂಬ ಗ್ಯಾರಂಟಿ ದೇವರೇ ಕೊಡ್ಲಿಕ್ಕೆ ಸಾಧ್ಯ. ಯಾರು ಕೊಡ್ತಾರೇನ್ರಿ? ಯಾರು ಸಾಧ್ಯ ಐತಿ ಕೊಡೋದು? ಅಮ್ಮನಿ ಕಡೆ ಏನಾರ ಸಾಧ್ಯ ಐತಿ? ನೀವು ಅಮ್ಮನಿ ಏನಾರ ಎಲ್ಲ ಸಾಧ್ಯ ಐತಿ? ನಾಳೆ ನಾನು ಜೀವಿಸಿದ್ದೀನಿ ಅಂತ ಗ್ಯಾರಂಟಿ ಕೊಡ್ತಾನೆ ಅಮ್ಮನಿ? ಯಾರ ಕಡೆ ಕೊಡಕ್ಕಾಗ? ದೇವ್ರು ಕೊಡಕ್ ಸಾಧ್ಯ. Hallelujah. Hallelujah. Only God can give you that guarantee that you will alive tomorrow. ನಾಳೆ ದಿವಸದಲ್ಲಿ ನೀವು ಜೀವಂತವಾಗಿ ಇರ್ತೀರಾ ಎಂಬುದಾಗಿ ದೇವರು ಒಬ್ಬನೇ ನಿಮಗೆ ಗ್ಯಾರಂಟಿ ಕೊಡ್ಲಿಕ್ಕೆ ಸಾಧ್ಯ. The fourth one is very important. ಮತ್ತೆ ನಾಲ್ಕನೇದು ಬಹಳಷ್ಟು ಮುಖ್ಯ. Only God can give you a good health. ನಿಮಗೆ ಒಳ್ಳೆ ಆರೋಗ್ಯನು ದೇವರು ಮಾತ್ರ ಕೊಡ್ಲಿಕ್ಕೆ ಸಾಧ್ಯ. ಹೌದಲ್ರಿ? ಇದನ್ನು ಒಂದು ದೊಡ್ಡ ಏನಪ್ಪಾ ಅಂದ್ರೆ ಆಶೀರ್ವಾದ. ರೊಕ್ಕ ಐತಿ ಎಲ್ಲರ ಕಡೆ, ಹೆಲ್ತ್ ಇಲ್ಲ, ಆರೋಗ್ಯ ಏನಿಲ್ಲ ಇಲ್ಲ. ನಿಮ್ಗೆ ಆರೋಗ್ಯ ನೀವು ಇಫ್ ಯು ವಾಂಟ್ ಟು ಲಿವ್ ಎ ಹೆಲ್ದಿ ಲೈಫ್, ಈಗ ನೀವು ಆರೋಗ್ಯಕರವಾಗಿ ನೀವು ಜೀವಿಸಬೇಕಂದ್ರೆ ದಟ್ ಇಸ್ ಎ ಗಿಫ್ಟ್ ಫ್ರಮ್ ಗಾಡ್. ಅದು ದೇವರಿಂದ ಸಿಗೋ ಒಂದು ಗಿಫ್ಟ್. This gift is only from this gift can give only Jesus. ಮತ್ತೆ ಈ ಒಂದು ಗಿಫ್ಟ್ ಯೇಸುವನ್ನೇ ಅದು ಕೊಡುವಂತದ್ದಾಗಿದೆ. The fifth one. ಅದೀಗ ಐದನೇದು. The fifth one is very, very important. ಐದನೇದು ಬಹಳಷ್ಟು ಮುಖ್ಯ. You are a very blessed people, the one who have come here. ಯಾರು ಇಲ್ಲಿ ಬಂದಿದ್ದೀರೋ ನೀವು ಬಹಳಷ್ಟು ಆಶೀರ್ವಾದ ಹೊಂದಿದಂತ ಜನ. Outside there are so many people are roaming. ಹೊರಗಡೆ ಬಹಳಷ್ಟು ಜನ ತಿರುಗಾಡ್ತಾ ಇದ್ದಾರೆ. They don't have this gift. ಆದ್ರೆ ಅವರಿಗೆ ಈ ಒಂದು ಗಿಫ್ಟ್ ಇಲ್ಲ. The fifth gift is ಐದನೇ ಗಿಫ್ಟ್ ಏನಂದ್ರೆ gift of salvation. ರಕ್ಷಣೆ ಎಂಬ ಗಿಫ್ಟ್. Hallelujah. Hallelujah. Yes or no? Yes. So many people are roaming here and there. ಬಹಳಷ್ಟು ಜನರು ಅಲ್ಲಿ ಇಲ್ಲಿ ಅಂತ ಸುತ್ತಾಡ್ತಾ ಇದ್ದಾರೆ. They don't have this gift. ಅವ್ರ ಕಡೆ ಈ ಗಿಫ್ಟ್ ಇಲ್ಲ. Because they are not yet saved. ಏಕೆಂದ್ರೆ ಅವರು ಇನ್ನೂ ರಕ್ಷಣೆ ಹೊಂದಿಲ್ಲ. You have come here. You have come here is because of the gift of salvation. ನೀವು ಇಲ್ಲಿ ಬಂದಿರುವುದು ಆ ರಕ್ಷಣೆ ಎಂಬ ಗಿಫ್ಟ್ ಅನ್ನು ನೀವು ಹೊಂದಿಕೊಂಡಿದ್ದಕ್ಕಾಗಿ ಬಂದಿದ್ದೀರಿ. ಯೇಸುವಿಗೋಸ್ಕರ ಚಪ್ಪಾಳೆ. Thank you Lord for blessing me with the gift of God. ನೀವು ಹೇಳಿದ ಕರ್ತನೇ ಈ ಒಂದು ಗಿಫ್ಟ್
ಯೇಸುವಿನಿಂದ ನನ್ನನ್ನು ಆಶೀರ್ವದಿಸಿದ್ದಕ್ಕಾಗಿ Today my ಸ್ತೋತ್ರ. life is changed because of you are the God, the one who blessed me with this gift. ಕರ್ತನೇ, ನನ್ನ ಜೀವಿತ ಈ ದಿನದಲ್ಲಿ ಬದಲಾಗಿರುವುದಕ್ಕೆ ನೀನು ಈ ಗಿಫ್ಟ್ ಇಂದ ನನ್ನನ್ನು ಆಶೀರ್ವದಿಸಿದ್ದಕ್ಕಾಗಿ. No money can give you. ಇದನ್ನು ಯಾವ ಹಣ ದುಡ್ಡು ನಿಮ್ಗೆ ಕೊಡ್ಲಿಕ್ಕಾಗಲ್ಲ. No man can give you. ಯಾವ ಮನುಷ್ಯ ಯಾವ ವ್ಯಕ್ತಿ ಕೊಡ್ಲಿಕ್ಕಾಗಲ್ಲ. No rich man can give you. ಯಾರ ಶ್ರೀಮಂತನಾದ ವ್ಯಕ್ತಿ ಕೊಡ್ಲಿಕ್ಕಾಗಲ್ಲ. Only Jesus can give you. ಯೇಸು ಮಾತ್ರ ಕೊಡ್ಲಿಕ್ಕೆ ಸಾಧ್ಯ. Gift of salvation is only from Jesus. ಈ ರಕ್ಷಣೆ ಎಂಬ ಗಿಫ್ಟ್ ಅದು ಯೇಸುವಿನಿಂದ ಮಾತ್ರ ಅದು ಸಾಧ್ಯ. Because he died for you and for me and for the whole world on the cross as a gift. ಏಕೆಂದ್ರೆ ಆತನು ನಿಮಗೋಸ್ಕರ, ನನಗೋಸ್ಕರ, ಎಲ್ಲ ಪ್ರಪಂಚಕ್ಕೋಸ್ಕರ ಶಿಲುಬೆ ಮೇಲೆ ಆತನು ಸತ್ತನು. The great gift from the Father to you and for me. ತಂದೆಯಿಂದ ಕೊಡಲ್ಪಟ್ಟ ಎಂತ ದೊಡ್ಡ ಗಿಫ್ಟ್ ನೋಡಿ ಇದು. What a great gift from the Holy Spirit of God for you and for me. ಪವಿತ್ರಾತ್ಮ ದೇವರು ನಮಗೆ ಕೊಟ್ಟಂತ ಎಷ್ಟು ದೊಡ್ಡ ಗಿಫ್ಟ್ ಆಗಿದೆ ನೋಡಿ ಇದು. Great gift of Jesus on the day he surrendered himself on the Gethsemane. ಆ ಬೆತ್ಸೆಮನೆಯಲ್ಲಿ ತನ್ನನ್ನು ತಾನೇ ಆತನು ಒಪ್ಪಿಸಿಕೊಂಡು ನಿಮಗೋಸ್ಕರ, ನನಗೋಸ್ಕರ ಆತನು ಅಲ್ಲಿ ಆ ಒಂದು ಗಿಫ್ಟ್ ಅನ್ನು ಕೊಟ್ಟನು. Greatest gift of Jesus. ಯೇಸುವಿನಿಂದ ಕೊಡಲ್ಪಟ್ಟ ಒಂದು ದೊಡ್ಡ ಗಿಫ್ಟ್ ಇದು. No man can give. ಯಾವ ಮನುಷ್ಯನು ನಿಮಗೆ ಇದನ್ನು ಕೊಡ್ಲಿಕ್ಕಾಗಲ್ಲ. No man can bless you with a sleep. ನಿಮಗೆ ನಿದ್ದೆಯಿಂದ ಯಾವ ಮನುಷ್ಯನು ಆಶೀರ್ವದಿಸಲಿಕ್ಕಾಗಲ್ಲ. Man can help you with a tablet. ಮನುಷ್ಯ ನಿಮಗೆ ಒಂದು ಗುಳಿಗೆಯಿಂದ ನಿಮಗೆ ಹೆಲ್ಪ್ ಮಾಡಬಹುದು. But God is the one who gives you the sleep. ಆದ್ರೆ ದೇವರೇ ನಿಮಗೆ ಆ ನಿದ್ದೆಯನ್ನು ಕೊಡುವಂತವನಾಗಿದ್ದಾನೆ. Man can give you the tablet of depression. ಮನುಷ್ಯನು ನಿಮಗೆ ಡಿಪ್ರೆಷನ್ ನ ಗುಳಿಗೆಯನ್ನು ನಿಮಗೆ ಕೊಡಬಹುದು. But God can give you the peace. ಆದ್ರೆ ಸಮಾಧಾನವನ್ನು ದೇವರೇ ಕೊಡ್ತಾನೆ. Hallelujah. Hallelujah. Man cannot give you the guarantee of tomorrow. ಮನುಷ್ಯ ನಾಳೆ ದಿವಸದ ಗ್ಯಾರಂಟಿಯನ್ನು ಆತನು ಕೊಡ್ಲಿಕ್ಕೆ ಆಗುವುದಿಲ್ಲ. God can give you the guarantee. ಆದ್ರೆ ದೇವರು ನಿಮಗೆ ಗ್ಯಾರಂಟಿ ಕೊಡ್ತಾನೆ. Man can give you the tablet of health to maintain the health. ನಿಮಗೆ ಆರೋಗ್ಯವಾಗಿ ಇರಲಿ ಎಂಬುದಾಗಿ ಮನುಷ್ಯ ನಿಮಗೆ ಗುಳಿಗೆಯನ್ನು ಕೊಡಬಹುದು. ತಾತ್ಕಾಲಿಕವಾಗಿ ನಾವು ಸ್ಟೇಬಲ್ ಮಾಡ್ತಾನೆ ಅಷ್ಟೇ. ತಾತ್ಕಾಲಿಕವಾಗಿ ಏನ್ ಮಾಡ್ತಾನೆ? ಸ್ಟೇಬಲ್ ಮಾಡ್ತಾನೆ. ಹೌದಲ್ಲ? ಈಗ ಕೆಲವೊಂದ್ ಜನ BP ಶುಗರ್ ಅದಕ್ಕೆಲ್ಲ ಟ್ಯಾಬ್ಲೆಟ್ ಹಾಕೊಂತಾರೆ. ಯಾಕೆ ಹಾಕೊಂತಾರೆ? ಅದೇನಾಗ್ಬಾರ್ದು, ಜಾಸ್ತಿನೂ ಆಗ್ಬಾರ್ದು, ಕಡಿಮೆನೂ ಆಗ್ಬಾರ್ದು, ಲೆವೆಲ್ ಆಗಿ ಇರ್ಬೇಕಂತ ಹಾಕೊಂತಾರೆ. ಹೌದಿಲ್ಲ? ಹಾಕೊಂದಿಲ್ಲ ಅಂದ್ರೆ ಮ್ಯಾಗರ್ ಹಾಕಿತಿಲ್ಲ ಅಂದ್ರೆ ಕಲ್ಗರ್ ಹಾಕೈತಿ. ಟ್ಯಾಬ್ಲೆಟ್ ಹಾಕೊಂಡ್ರೆ ಏನಾಕೈತಿ? ಕಂಟ್ರೋಲ್ ಆಗಿ. ಕಂಟ್ರೋಲ್ ಮಾಡಕ್ ಅಷ್ಟೇ ಮನುಷ್ಯದ ಸಾಧ್ಯ. ನಿಮ್ದು ಇಫ್ ಯು ವಾಂಟ್ ಟು ಬಿ ಎ ಹೆಲ್ದಿ ಲೈಫ್, ಆದ್ರೆ ನೀವು ಆರೋಗ್ಯದಿಂದ ಇರಬೇಕಂದ್ರೆ God can give this. ದೇವರು ಮಾತ್ರ ಅದನ್ನು ಕೊಡ್ಲಿಕ್ಕೆ ಸಾಧ್ಯ. Only God can help us. ದೇವರು ಮಾತ್ರ ಅದನ್ನು ಕೊಡ್ಲಿಕ್ಕೆ Only ಸಾಧ್ಯ. God can help us. ದೇವರು ಮಾತ್ರ ಅದರ ಉಡುಗೊರೆ ಕೊಡ್ಲಿಕ್ಕೆ ಸಾಧ್ಯ. Salvation is a gift from God. ರಕ್ಷಣೆ ಅನ್ನೋದು ದೇವರಿಂದ ಕೊಡುವಂತ ಗಿಫ್ಟ್. No man can give this. ಯಾವ ಮನುಷ್ಯ ನಿಮಗೆ ಇದನ್ನು ಕೊಡ್ಲಿಕ್ಕೆ ಆಗಲ್ಲ. Only God can. ದೇವರು ಮಾತ್ರ ಇದನ್ನು ಕೊಡ್ಲಿಕ್ಕೆ Oh, ಸಾಧ್ಯ. the God we serve is an almighty God. ನಾವು ಸೇವಿಸುವಂತ ದೇವರು ಆತನು ಸರ್ವಶಕ್ತನಾದಂತ He's ದೇವರಾಗಿದ್ದಾನೆ. not an ordinary God. ಆತನು ಸಾಧಾರಣವಾದ ಸಾಮಾನ್ಯ ವ್ಯಕ್ತಿ ಅಲ್ಲ. ಆತನು He's a great God. ಆತನು ಬಹಳಷ್ಟು ದೊಡ್ಡ ಉನ್ನತ ದೇವರಾಗಿದ್ದಾನೆ. I was just reading today word. ಇವತ್ತು ನಾನು ವಾಕ್ಯವನ್ನು ಓದ್ತಾ ಇದ್ದೆ. Bible says, ಸತ್ಯವೇದ ಹೇಳುತ್ತದೆ, this is not my preaching now, right? ಈಗ ನಾನು ನಿಮಗೆ ಇದನ್ನು ಬೋಧನೆಯಾಗಿ ನಾನು ಹೇಳ್ತಾ ಇಲ್ಲ. This is just a revelation for you. ನಿಮಗೋಸ್ಕರ ಇದು ಒಂದು ಚಿಕ್ಕ ಒಂದು ಸಣ್ಣ ಪ್ರಕಟಣೆ ಆಗಿದೆ. I was reading the Bible. ನಾನು ಸತ್ಯವೇದ ಓದ್ತಾ ಇದ್ದೆ. How many people have read the Bible or heard about that women 12 years led? 12 ವರ್ಷದಿಂದ ರಕ್ತಸ್ರಾವದಲ್ಲಿ ವೇದನೆ ಪಟ್ಟ ಹೆಣ್ಮಗಳ ಬಗ್ಗೆ ಎಷ್ಟು ಜನ ಕೇಳಿರಿ, ಓದಿರಿ? ಕೇಳಿರಲ್ಲ, ಅಟ್ಲೀಸ್ಟ್ ಓದಿಲ್ಲ ಅಂದ್ರೆ ಕೇಳಿರಿ. ಅಲ್ಲೇ ಒಂದು ಮಾತು ಹೇಳ್ತೀವಿ. The moment she touched the hem of Jesus, she was instantly healed. ಆ ಮಹಿಳೆ, ಆ ಸ್ತ್ರೀ ಹೋಗಿ ಯೇಸುವಿನ ಆ ಒಂದು ಬಟ್ಟೆ ನೆರಿಗೆಯನ್ನು ಮುಟ್ಟಿದ ಕೂಡಲೇ ಅವಳಿಗೆ ಸ್ವಸ್ಥತೆ ಆಯ್ತಂತೆ. ಹೌದಿಲ್ಲ? ಹೌದಿಲ್ರಿ? ನಂಬ್ತಿರಲ್ಲ? But Jesus says, ಆದ್ರೆ ಯೇಸು ಹೇಳಿದರು, suddenly he stops. ಅವರು ಅಕಸ್ಮಾತವಾಗಿ ಅಲ್ಲಿನೇ ಆಗಿದ್ದಾಗಲೇ ನಿಂತುಕೊಂಡು, someone has touched me. ಯಾರೋ ನನಗೆ ಮುಟ್ಟಿದ್ದಾರೆ. Bible says, ಸತ್ಯವೇದ ಹೇಳುತ್ತದೆ, Peter and the John scolded Jesus. ಆ ಪೇತ್ರ ಮತ್ತು ಯೋಹಾನರು ಯೇಸುವಿಗೆ ಬೈದರಂತೆ. ಅವರು ಎಲ್ಲಪ್ಪ ಇಷ್ಟು ಜನ ಮ್ಯಾಗ್ ಬಿಲಕುಂದೆ, ನೀನ್ ಸ್ಪೆಷಲ್ ಆಗಿ ಯಾರೋ ನನ್ನ ಮುಟ್ಟಾರಂತ, ಏನ್ ದೇವರೇ ನೀ ಅಂತ ಹೇಳ್ತಾನ. ಇಲ್ಲ 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 ಇಲ್ಲ, ಯಾರೋ ನನ್ನ ಮುಟ್ಟಾರಂತ. ಮತ್ತೆ this touch was a different touch. ಆ ಒಂದು ಮುಟ್ಟುವಿಕೆ ಏನಿತ್ತಲ್ಲ ಬಹಳಷ್ಟು ವಿಭಿನ್ನವಾಗಿತ್ತು. ಅದು Jesus said, ಯೇಸು ಹೇಳಿದರು,
I can experience the power that is gone from me. ನನ್ನಲ್ಲಿ ಇದ್ದಂತಹ ಶಕ್ತಿ ಅದು ಬಿಟ್ಟು ಹೋಗಿದ್ದನ್ನು ನಾನು ಅನುಭವಿಸಿದ್ದೇನೆ ಅಂತ ಹೇಳಿ. How many people really want the power of Jesus? ಎಷ್ಟು ಜನರಿಗೆ ದೇವರ ಶಕ್ತಿ ಬೇಕು? The moment you touch him, one touch of Jesus, ನೀವು ಆ ಯಾವ ಒಂದು ಗಳಿಗೆಯಲ್ಲಿ ಆತನನ್ನು ಮುಟ್ಟುತ್ತೀರೋ ಆ ಒಂದೇ ಒಂದು ಮುಟ್ಟುವಿಕೆ ಯೇಸು ಸ್ವಾಮಿ ಒಳಗಡೆ ಶಕ್ತಿ ನಿಂದಾಗಿದೆ. ಎಲ್ಲರೂ ಬಂದು ಮೈ ಮ್ಯಾಗ ಬಿದ್ದಾರೆ, ಏನು ಅನ್ಸಿಲ್ಲ ಯೇಸು ಸ್ವಾಮಿಗ. ಆಕಿ ಬಂದು ಬೇಕಂತ ಬಂದು ಏನ್ ಮಾಡವ ಯೇಸು ಸ್ವಾಮಿಗೆ ಏನ್ ಮಾಡ್ಯಾರ, ಮ್ಯಾಗ ಯೇಸು ಸ್ವಾಮಿ ಒಳಗಡೆ ಶಕ್ತಿ ಏನಾಗೈತ್ರಿ, ಆಕಿಗ ಒಳಗಡೆ ಹೋದ್ರು. ಎಕ್ಕದು ರೋಗ ಇರಲಿ ಏನಾರ ಇರಲಿ ಮುಗಿತ ಅಲ್ಲಿಗೆ. Hallelujah. Hallelujah. But you need to have one touch of Jesus. ಆದರೆ ನಿಮಗೆ ಆ ಯೇಸುವಿನ ಒಂದು ಸ್ಪರ್ಶ ಆದರೂ ಇರಬೇಕು. ಅಲ್ಲೇ ಐತ್ರಿ ಚಾವಿ. ಎಲ್ಲೇ ಐತ್ರಿ ಚಾವಿ? ಒಂದ್ ಸತಿ ನೀವು ಮುಟ್ಟಿದ್ರೆ ನಿಮ್ ಜೀವನನೇ ಬದಲಾವಣೆ ಆಗಿದೆ. ಎಷ್ಟು ಜನ ನಿಮ್ ಜೀವನ ಬದಲಾಗಬೇಕು? ಆ ಬೈಕಿ ನಿಮ್ಮ ಒಳಗಡೆ ಇರಬೇಕು. ಒಂದ್ಸತಿ ನಿಮ್ಗೆ ಮುಟ್ತೀನಿ ದೇವರು ಏನಾಗಿದೆ ಗೊತ್ತು, ಒಂದ್ಸತಿ ನೀವು ಮುಟ್ಟಿದ್ರೆ ಎಷ್ಟು ಜನ ಬೇಕು? One touch of Jesus. ಯೇಸುವಿನ ಆ ಒಂದು ಮುಟ್ಟುವಿಕೆ, His love become your love. ಆತನಲ್ಲಿರುವಂತಹ ಪ್ರೀತಿ ಅದು ನಿಮ್ಮ ಪ್ರೀತಿ ಆಗುತ್ತೆ. His compassion will become your compassion. ಆತನ ಕನಿಕರ ನಿಮ್ಮ ಕನಿಕರವಾಗುತ್ತೆ. His mercy will become your mercy. ಆತನ ಕರುಣೆ ನಿಮ್ಮ ಕರುಣೆ ಆಗುತ್ತೆ. His grace will become your grace. ಆತನ ಕೃಪೆ ನಿಮ್ಮ ಕೃಪೆ ಆಗುತ್ತೆ. His power will become your power. ಆತನ ಶಕ್ತಿ ನಿಮ್ಮ ಶಕ್ತಿ ಆಗುತ್ತೆ. You become like the Jesus and operate in the midst of the people. ನೀವು ಯೇಸುವಿನ ಹಾಗೇನೇ ನೀವು ಜನರ ಮಧ್ಯದಲ್ಲಿ ನೀವು ಕೆಲಸ ಮಾಡ್ತೀರಾ. One touch. ಒಂದೇ ಒಂದು ಮುಟ್ಟುವಿಕೆ, One touch. ಒಂದು ಮುಟ್ಟುವಿಕೆ, One touch. ಒಂದು ಮುಟ್ಟುವಿಕೆ, Has the power. ಅದರಲ್ಲಿ ಶಕ್ತಿ ಇದೆ. ಶಕ್ತಿ ಇದೆ ಸರ್. ಬಹಳ ಜನ ಏನ್ ಮಾಡ್ತಾರೆ ಅಂದ್ರೆ ಆ ಗುಂಪನಾಗಿ ಯೇಸು ಸ್ವಾಮಿನಾಗಿ ಮುಡ್ತಾ ಇರ್ತಾರೆ, ಏನೂ ಆಗೋದಿಲ್ಲ. ಗುಂಪೊಳಗಡೆ ಹೋದ್ರೆ ಏನೂ ಆಗೋದಿಲ್ಲ. ಒಬ್ಬರ ಸಪ್ರೇಟ್ ಹೋಗಿ ಮುಟ್ಬೇಕು. ಅಲ್ಲೇ ಐತಿ ಚಾಬಿ. ಎಲ್ಲಾರು ಏನ್ ಮಾಡ್ತಾರೆ, ಗುಂಪು ನಾನು ಹೋಗ್ತೀನಿ ನಾನು ಮುಡ್ತೀನಿ ಅಂದ್ರೆ ಏನೂ ಆಗೋದಿಲ್ಲ. ನಿಮ್ಗೆ ಹಿಂಗ ಬರ್ತೀನಿ ಹಂಗ ಹೋಗ್ತೀನಿ. ನೀವು ಒಬ್ಬರಾಗಿ ಹೋಗಿ ಯಾವಾಗ ಮುಡ್ತೀರಲ್ಲ ದೇವರಿಗೆ, ನಿಮ್ ಲೈಫ್ ಏನಾಗ್ತೈತಿ, ಒಂದೇ ಒಂದು ಮುಟ್ಟುವಿಕೆ, ಒಂದು ಮುಟ್ಟುವಿಕೆ. I always pray now. ನಾನು ಯಾವಾಗ ಪ್ರಾರ್ಥಿಸ್ತಾ ಇರ್ತೇನೆ, God touch our people. ದೇವರೇ ನಮ್ಮ ಜನರನ್ನು ನೀನು ಮುಟ್ಟು ಅಂತ. God encounter our people. ದೇವರೇ ನಮ್ಮ ಜನರಿಗೆ ದರ್ಶನ ಕೊಡು ಅಂತ. I'm so blessed nowadays. God is touching the lives of the people. ಮತ್ತು ನಾನು ಬಹಳಷ್ಟು ಆಶೀರ್ವಾದ ಹೊಂದಿದ್ದೇನೆ, ಯಾಕಂದ್ರೆ ದೇವರು ಬಹಳಷ್ಟು ಜನರ ಜೀವಿತವನ್ನು ಅವರು ಮುಟ್ಟುತ್ತಾ ಇದ್ದಾರೆ. God is encountering them. ದೇವರು ಅವರಿಗೆ ದರ್ಶನ ಕೊಡ್ತಾ ಇದ್ದಾರೆ, Speaking with them. ಅವರೊಟ್ಟಿಗೆ ಮಾತಾಡುತ್ತಾ ಇದ್ದಾರೆ, Touching them. ಅವರನ್ನು ಮುಟ್ಟುತ್ತಾ ಇದ್ದಾರೆ. One touch, brother. ಒಂದೇ ಒಂದು ಮುಟ್ಟುವಿಕೆ ಸಹೋದರನೇ, One touch, sister. ಸಹೋದರಿಯ ಒಂದೇ ಒಂದು ಮುಟ್ಟುವಿಕೆ, You will run near Jesus. ನೀವು ಯೇಸುವಿನ ಬಳಿಗೆ ಓಡಿ ಬರ್ತೀರ. ಹೋದವರ ಏನಾದ್ರು last week we were sitting in our church. ನಾವು ನಮ್ಮ ಸಭೆಯೊಳಗೆ ನಾವು ಕೂತಿದ್ವಿ ಚರ್ಚ್ ಅಲ್ಲಿ. ಎಲ್ಲ ಮುಗಿತು, ಚರ್ಚ್ ಎಲ್ಲ ಮುಗಿತು, ನಾವು ನಾಷ್ಟಾ ತಿನ್ಕೊಂಡು ಕುಂತಿದ್ವಿ ಚರ್ಚ್ ಒಳಗಡೆ. ಒಬ್ಬ ಮನುಷ್ಯ ಎಲ್ಲಿಂದ ಬಂದಾರ ಗೊತ್ತಿ, ಗಾಡಿ ತಗೊಂಡ ರಾಮದುರ್ಗದಿಂದ ರೀ, ನರಸಾಪುರ ರಾಮದುರ್ಗದಿಂದ ರಂಗಪ್ಪ ನಿಮ್ಮೂರ್ಲಿಂದ ಕುಂತಿದ್ದ ಅಂತ 10:10ವರೆಗೆ ಮನ್ಸೊಳಗಡೆ ಯಾಕೆ ನಾನು ಚರ್ಚಿಗೆ ಹೋಗ್ಬೇಕಂತ ಅನಿಸ್ತದೆ, ಕಿಕ್ ಹೊಡೆದು ಬಂದು ಬಂದ್ಬಿಟ್ಟ ಹುಬ್ಳಿಗೆ. ಯಾರಿಗೇನು ಏನಿಲ್ಲ ಏನಿಲ್ಲ. ಅದಕ್ಕಿಂತ ಮುಂಚೆ ವಾರ ಏನಾಗಿದೆ, ಯೇಸು ಸ್ವಾಮಿ ಜೊತೆ ಅವ್ರಿಗೆ ಏನಾಗಿದೆ ಭೇಟಿ ಕುಂದ್ರಕ್ ಆಗೋದಿಲ್ಲ. ನಿಮಗೆ ಯೇಸು ಕಡೆ ದೇವ್ರ ಕಡೆ ಓಡ್ಬೇಕು ಅಂತ ನಿಮ್ಮ ಮನಸ್ಸು ಏನ್ ಮಾಡ್ತಿರುತ್ತಂದ್ರೆ ಜಗ್ತಾ ಇರ್ತದೆ. ಯಾಕೆ ಭಾಳ ಜನ ಸುಮ್ಮನೆ ಹಿಂಗ ಕುಂದಿರ್ತಾರೆ ಗೊತ್ತ್ರಿ, ಗುಂಪಿನವರ ಹಿಂಗ ಕುಂದಿರ್ತಾರೆ. ಹೇಳ್ಕೋಪ ಗುಂಪಿನವ್ ಇಲ್ಲ ಅನ್ಕೋ, ಆಕೆಗೆ ಏನಿರ್ತಾರೆ ಪ್ರಾಬ್ಲಮ್, ಅಲ್ಲೇ ಗುಂಪಿನೊಳಗೆ ಇದ್ದವ್ರಿಗೆ ಯಾರಿಗೂ ಪ್ರಾಬ್ಲಮ್ ಇಲ್ಲ, ಹೌದಲ್ರಿ?
ಎಲ್ಲರೂ ಸೆಲೆಬ್ರಿಟಿ ನೋಡಕ್ ಬಂದಾರ. ಯಾರೋ ಯೇಸು ಸ್ವಾಮಿ ಚಲೋ ಕೂದ್ಲ ಐತಂತ, ಹೀರೋ ಇದ್ದಂಗ ಅದು ಬೆಲ್ಲಗದನಂತ ನೋಡಕ್ ಬಂದಾರ ಎಲ್ಲಾರು ಅವ್ರು. ಅಕ್ಕಿಗೇನಿತ್ತು 12 ವರ್ಷದಿಂದ ಪ್ರಾಬ್ಲಮ್, ಕಷ್ಟ ಯಾರಿಗಿತ್ತು? ಯಾಕೆ ಬೇಕಾಗಿತ್ತು ಸ್ವಸ್ಥತೆ? ಅದಕ್ಕೆ ಏನ್ ಮಾಡಲ್ಲ ಅಕ್ಕಿ ಯೇಸು ಸ್ವಾಮಿ ಕಡೆ. ನಿಮ್ಗೆ ಬೇಕಂದ್ರೆ ನೀವು ಬರ್ಬೇಕು. Whoever comes, ಯಾರೆಲ್ಲ ಬರ್ತಾರೋ definitely will touches you. ಆತನು ನಿಶ್ಚಯವಾಗಿ ಮುಟ್ಟುತ್ತಾನೆ. That is the goodness of Jesus. ಅದೇ ಯೇಸುವಿನ ಒಂದು ಒಳ್ಳೆಯತನ. I don't know in what circumstances you have come today. ನನಗೆ ಗೊತ್ತಿಲ್ಲ ಎಂಥ ಪರಿಸ್ಥಿತಿಯಲ್ಲಿ ನೀವು ಬಂದಿದ್ದೀರಾ ಅಂತ But I ಹೇಳಿ. hope for the best. ಆದ್ರೆ ಒಂದು ಒಳ್ಳೆ ನಿರೀಕ್ಷೆ ನಿಮ್ಮಲ್ಲಿ ಇರಲಿ. That Jesus definitely touches you. ಯೇಸು ನಿಮ್ಮನ್ನು ನಿಶ್ಚಯವಾಗಿ ಅವರು ಮುಟ್ಟುತ್ತಾರೆ. Whatever problem you have come here in this place. ಈ ಒಂದು ಸ್ಥಳದಲ್ಲಿ ಎಂತ ಸಮಸ್ಯೆ ಇಟ್ಕೊಂಡು ಬಂದಿರಬಹುದು. On the day that 12 years from the 12 years she was suffering with the blood issue. ಆ ದಿನಗಳಲ್ಲಿ 12 ವರ್ಷದಿಂದ ಆ ಸ್ತ್ರೀ ರಕ್ತಸ್ರಾವದಿಂದ ಒದ್ದಾಡ್ತಾ ಇದ್ದಳು. One touch changed her life. ಆದ್ರೆ ಒಂದೇ ಒಂದು ಮುಟ್ಟುವಿಕೆ ಆ ಸ್ತ್ರೀಯ ಜೀವಿತವನ್ನೇ ಬದಲಾಯಿಸಿತು. Today many people will be changed because of one touch of Jesus. ಇವತ್ತು ಬಹಳಷ್ಟು ಜನರು ಯೇಸುವಿನ ಒಂದು ಮುಟ್ಟುವಿಕೆಯಿಂದ ನೀವು ಬದಲಾಗಲಿಕ್ಕೆ ಹೊರಟಿದ್ದೀರಾ. Say Lord, ಹೇಳಿರಿ ಕರ್ತನೇ, one touch, allow me to touch you, God. ನಿನ್ನನ್ನು ನಾನು ಮುಟ್ಲಿಕ್ಕೆ ನನಗೆ ಅನುಮತಿ ಕೊಡು. One touch, God. ದೇವರೇ ಒಂದೇ ಒಂದು ಮುಟ್ಟುವಿಕೆ. Please God, one touch, allow me to touch you. ದಯವಿಟ್ಟು ಕರ್ತನೇ ಒಂದೇ ಒಂದು ಸಾರಿ ನನ್ನನ್ನು ಮುಟ್ಲಿಕ್ಕೆ ಅನುಮತಿ ಕೊಡು. Anybody are really very serious. ಯಾರಾದ್ರೂ ನಿಜವಾಗಿಯೂ ಗಂಭೀರವಾಗಿದ್ದರೆ Really your life needs to be transformed or changed. ನಿಮ್ಮ ಜೀವಿತ ಅದು ಬದಲಾಗಬೇಕು ಎಂಬುದಾಗಿ ಮಾರ್ಪಡಬೇಕು ಎಂಬುದಾಗಿ ಬಯಸುವುದಾದ್ರೆ One touch of Jesus has the power. ಯೇಸುವಿನ ಒಂದು ಮುಟ್ಟುವಿಕೆ ಅದರಲ್ಲಿ ಶಕ್ತಿ ಇದೆ. God, allow me to touch you. ದೇವರೇ ನನಗೆ ಅನುಮತಿ ಕೊಡು ನಾನು ನಿನ್ನ ಮುಟ್ಲಿಕ್ಕೆ. Allow me, Lord, to touch you. ದಯವಿಟ್ಟು ಕರ್ತನೇ ಅನುಮತಿ ಕೊಡು ನಾನು ನಿನ್ನ ಮುಟ್ಲಿಕ್ಕೆ. That day, God, ಆ ದಿನದಲ್ಲಿ ದೇವರು that woman's life was totally changed, oh God. ಆ ದಿನದಲ್ಲಿ ಆ ಸ್ತ್ರೀಯ ಜೀವಿತ ಸಂಪೂರ್ಣವಾಗಿ ಬದಲಾಗಿ ಹೋಯಿತು ಕರ್ತನೇ. As you changed her life, ನೀನು ಆ ಸ್ತ್ರೀಯ ಜೀವಿತವನ್ನು ಬದಲಾಯಿಸಿದ ರೀತಿಯಲ್ಲಿ change my life, God. ನನ್ನ ಜೀವಿತವನ್ನು ಕೂಡ ನೀನು ಬದಲಾಯಿಸು. Change my life. ನನ್ನ ಜೀವಿತವನ್ನು ಬದಲಾಯಿಸು. Holy Spirit of God, ಪರಿಶುದ್ಧಾತ್ಮ ದೇವರೇ, love them, Lord. Help them, God. ಅವರಿಗೆ ಅನುಮತಿ ಕೊಡು, ಅವರಿಗೆ ಸಹಾಯ ಮಾಡು ಕರ್ತನೇ. Touch the hem of Jesus. ಯೇಸುವಿನ ಬಟ್ಟೆ ನೆರಿಗೆಯನ್ನು ಮುಟ್ಲಿಕ್ಕೆ ಅವರಿಗೆ ಸಹಾಯ ಮಾಡು. Help them, God. ಅವರಿಗೆ ಸಹಾಯ ಮಾಡು ಕರ್ತನೇ. Only by your help they can touch the Lord. ಯಾಕಂದ್ರೆ ನಿನ್ನ ಸಹಾಯದಿಂದ ಮಾತ್ರ ಕರ್ತನನ್ನು ಮುಟ್ಲಿಕ್ಕೆ ಸಾಧ್ಯ. Because there is unholiness in us, oh God. ಯಾಕಂದ್ರೆ ನಮ್ಮಲ್ಲಿ ಆ ಒಂದು ಪರಿಶುದ್ಧತೆ ಇಲ್ಲ ಕರ್ತನೇ. The hem that wearing is not an ordinary man. ಆ ಬಟ್ಟೆಯನ್ನು ನೆರಿಗೆ ವಸ್ತ್ರವನ್ನು ಧರಿಸಿದ ಆತನು ಸಾಧಾರಣ ವ್ಯಕ್ತಿ ಅಲ್ಲ. He's in a holy of holies. ಆತನು ಪರಿಶುದ್ಧರಲ್ಲಿ ಪರಿಶುದ್ಧನು. Touches him, Lord. ಕರ್ತನೇ, ಆತನ ಒಂದು ಬಟ್ಟೆ ನೆರಿಗೆಯನ್ನು ಮುಟ್ಟಲು Help us, oh God. ನಮಗೆ ಸಹಾಯ ಮಾಡು ಕರ್ತನೇ. Because you are the helper. ಯಾಕಂದ್ರೆ ನೀನೇ ಸಹಾಯ ಮಾಡುವಂತವನು. Help us to touch the hem of Jesus. ಯೇಸುವಿನ ಬಟ್ಟೆಯ ನೆರಿಗೆಯನ್ನು ಮುಟ್ಲಿಕ್ಕೆ ನಮಗೆ ಸಹಾಯ ಮಾಡು ಪವಿತ್ರಾತ್ಮ ದೇವರೇ. Amen. ಆಮೆನ್. Today, the great and mighty things Jesus will do in your life. ಈ ದಿವಸದಲ್ಲಿ ಬಹಳಷ್ಟು ದೊಡ್ಡ ಕಾರ್ಯಗಳನ್ನು, ಮಹತ್ ಕಾರ್ಯಗಳನ್ನು ದೇವರು ನಿಮ್ಮ ಜೀವಿತದಲ್ಲಿ ಮಾಡ್ತಾ As you ಇದ್ದಾರೆ. have come from so far, ನೀವು ಅಷ್ಟು ದೂರದಿಂದ ನೀವು ಬಂದಿರುವ ಹಾಗೆ He will never disappoint you. ಆತನ ನಿಮಗೆ ನಿರಾಶೆ ಮಾಡುವುದಿಲ್ಲ. Hallelujah. 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 Turn with me to 1 King chapter 19. 1ನೇ ಅರಸು 19ನೇ ಅಧ್ಯಾಯ. 4 to 9. 1ನೇ ಅರಸು 19ನೇ ಅಧ್ಯಾಯ 4ನೇ ವಚನದಿಂದ 9ನೇ ವಚನ. ತರುವಾಯ ತಾನೊಬ್ಬನಾಗಿ ಅರಣ್ಯದೊಳಗೆ ಒಂದು ದಿವಸದ ಪ್ರಯಾಣದಷ್ಟು ದೂರ ಹೋಗಿ ಒಂದು ಜಾಲಿ ಗಿಡದ ಕೆಳಗೆ ಕೂತುಕೊಂಡು ಮರಣವನ್ನು ಅಪೇಕ್ಷಿಸಿದನು. Amen. Hallelujah. Hallelujah. The words that you are reading, the words that is speaking is not an ordinary man. ಇಲ್ಲಿ ಈ ಮಾತನ್ನು ಮಾತನಾಡ್ತಾ ಇರುವಂತ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಅಲ್ಲ. His name is Elijah. ಆತನ ಹೆಸರು ಎಲಿಯ. Before he is speaking these words, ಈ ಒಂದು ಮಾತನ್ನು ಅವರು ಮಾತನಾಡೋಕ್ಕಿಂತ ಮುಂಚೆ he
brought a fire from heaven and consumed the altar. ಆತನು ಪರಲೋಕದಿಂದ ಬೆಂಕಿಯನ್ನು ತೆಗೆದುಕೊಂಡು ಬಂದು ಆತನ ಯಜ್ಞವೇದಿಯನ್ನು ಸುಟ್ಟಿದ್ದಾನೆ. ಸುಟ್ಟಿದ ಮ್ಯಾಗ ಜೆಜುಬೆಲ್ ಹೆದರ್ಕೊಂಡ ಒಂದು ಗಿಡದ ಕೆಳಗಡೆ ಹೋಗಿ ಕುಂತು ಬಿಟ್ಟಂತೆ. ಎಷ್ಟು ಜನಗೆ ಹೆದರಿಕೆ ಐತಿ? Maybe a fear of death, a fear of snake, fear of I don't know what all fear you have. ನಿಮ್ಮ ಸಾವಿನ ಭಯ ಇರಲಿ ಅಥವಾ ಯಾವುದೇ ಒಂದು ಹಾವಿನ ಭಯ ಇರಲಿ, ಆ ಭಯ ಯಾವ ರೀತಿಯಲ್ಲಿ ಆಗಿದ್ದರೂ ಸಹಿತ ಭಯ ಎಲ್ಲ ಮನುಷ್ಯನಿಗೆ ಬರ್ತೈತ್ರಿ. ಎಲ್ಲರ ಒಳಗಡೆ ಭಯ ಏನ್ ಬರ್ತೈತಿ? ಐತಿ, ಬರ್ತೈತಿ. Elijah also feared. ಎಲಿಯನು ಕೂಡ ಆತನ ಭಯಪಟ್ಟನು. ಯಾರ್ರಿ ಎಲೈಜಾ? ಪ್ರವಾದಿ ಪ್ರಾರ್ಥನೆ ಮಾಡಿದ್ರೆ ಬೆಂಕಿನೇ ಬಂತು ಪರಲೋಕದಿಂದ. ಅಂತ ಪ್ರವಾದಿನ ಏನ್ ಮಾಡಿದ್ದ? ಹೆದರ್ಬೇಕ. ಯಾರಿಗರಿ? ಮನುಷ್ಯರಲ್ಲ, ಹೆಣ್ಣು ಮಗಳಿಗೆ ಹೆದರ್ಬೇಕ. ಓ, ಇಲ್ಲೇ ಐತಿ ನೋಡ್ರಿ. ಅಂದ್ರೆ ಹೆಣ್ಣು ಮಗಳಿಗೆ ಅಷ್ಟು ಶಕ್ತಿ ಐತಿ ಅಂತ ಅರ್ಥ. ಓಕೆ, ಗುಡ್. ಹೌದ್ರಿ. ತರುವಾಯ ತಾನೊಬ್ಬನಾಗಿ ಅರಣ್ಯದೊಳಗೆ ಒಂದು ದಿವಸದ ಪ್ರಯಾಣದಷ್ಟು ದೂರ ಹೋಗಿ ಓಕೆ ಒಂದು ಜಾಲಿ ಗಿಡದ ಕೆಳಗೆ ಕೂತುಕೊಂಡು ಮರಣವನ್ನು ಅಪೇಕ್ಷಿಸಿದನು. But he himself went days journey into the wilderness and came and sat down under a bamboo tree. ಎಷ್ಟೋ ಜನಗೆ ಏನಾಗಿದೆ ಅಂದ್ರೆ ಯಾಕೆ ದೇವ್ರೆ ಈಗ ಜೀವನ ಸಾಕ್ತವ ಅನ್ನೋ ಸ್ಥಿತಿ ಒಳಗಡೆ ಬಂದ್ಬಿಟ್ಟಾರೆ. ಜೀವನದ ಒಳಗಡೆ ಏನಪ್ಪಾ ಅಂದ್ರೆ ಪ್ರೆಷರ್, ಟೆನ್ಷನ್, ಏನೇನಂತಾರೆ ಮ್ಯಾಗ ಜನಗೆ ಎಲ್ಲ ಅರ್ಥ ಆಗಿತ್ತ ಎಲ್ಲ ಆದ್ಮೇಲೆ ಸಾಕ್ತಗೋ ದೇವರ ಎಷ್ಟು ಜನ ಬಂದಿರ ಆ ಒಂದು ಸ್ಥಿತಿ ಅಂತವ್ರಿಗೊಂದು ಗುಡ್ ನ್ಯೂಸ್ ಇದೆ. ಸತ್ಯವೇದ ಹೇಳುತ್ತದೆ, ಈ ಮನುಷ್ಯ ಏನ್ ಮಾಡಿದ ಅಂದ್ರೆ ಪ್ರಾರ್ಥನೆ ಮಾಡಿದ್ದಾರೆ. ಏನಂತ ಪ್ರಾರ್ಥನೆ ಮಾಡಿದ ನೋಡ್ರಿಲ್ಲ, ಓದ್ರಿ. ಅವನು ಯೆಹೋವನೇ ನನಗೆ ಸಾಕಾಯಿತು, ನನಗೆ ಸಾಕಾಯಿತು, ಈ ಜೀವನನೇ ಸಾಕು ಅನ್ನೋದು ಎಷ್ಟೋ ಜನ ಅದ. ಎಲ್ಲರಿಗೂ ಒಂದೊಂದು ಪ್ರಾಬ್ಲಮ್, ಹೌದಿಲ್ಲ? ಎಲ್ಲರಿಗೂ ಒಂದೊಂದು ಪ್ರಾಬ್ಲಮ್ ಐತೆ. ಎಷ್ಟೋ ಸತಿ ನಿಮ್ಮ ಮನಸ್ಸೊಳಗಡೆ ಬಂದಿರ್ಬೋದು, ಇಲ್ಲಾಂದ್ರೆ ನೀವು ಮಾತಾಡಿರ್ಬೋದು, ಯಾರಿಗಾರೆ ನೀವು ಹೇಳಿರ್ಬೋದು, ಏನೋ ಒಂದು ಹೇಳಿರ್ಬೋದು, ಈ ಜೀವನ ನನ್ಗೆ ಸಾಕ್ರಿ, ಜೀವನನೇ ನನ್ಗೆ ಇದೇ ಮಾತು ನೀವೇನು ಮಾತಾಡಿದ್ರಲ್ಲ, ನಿಮ್ ಮನ್ಸೊಳಗಡೆ ಏನ್ ಬಂದೈತಲ್ಲ, ಯಾರ ಮನ್ಸೊಳಗಡೆ ಬಂದೈತಿ? ಇದು ಪ್ರವಾದಿಯಾಗಿದ್ದ ಮನಸ್ಸೊಳಗಡೆನು ಅದು ಬಂದ ಮ್ಯಾಗ ಹಿರಿಯ ಏನ್ ಮಾಡಾಕಂತಾನ, ಈಗ ದೇವ್ರ ಕಡೆ ಏನ್ ಮಾಡಾಕಂತಾನ? ಪ್ರಾರ್ಥನೆ ಮಾಡಾಕ. ಏನಂತ ನೋಡ್ರಿ, ನನಗೆ ಸಾಕಾಯಿತು, ನನಗೆ ಸಾಕು ದೇವರೇನು, ನನ್ನ ಪ್ರಾಣವನ್ನು ತೆಗೆದು ಬಿಡು. ಎಷ್ಟು ಜನ ಪ್ರೇಯರ್ ಮಾಡಿದ್ರಿ ಅದೇ. And he prayed that he might die and said, it is anger. Now Lord, take my life, for I am no more better than my fathers. ನಾನು ನನ್ನ ಪಿತೃಗಳಿಗಿಂತ ಉತ್ತಮನಲ್ಲ ಎಂದು ದೇವರನ್ನ ಪ್ರಾರ್ಥಿಸಿ ಅದೇ ಗಿಡದ ಕೆಳಗೆ ಮಲಗಿಕೊಂಡು ನಿದ್ರೆ ಮಾಡಿದನು. ಏನ್ ಮಾಡಿದಂತ್ರಿ? ಪ್ರಾರ್ಥನೆಯನ್ನು ಮಾಡಿ ಎಲ್ಲ ಟೆನ್ಷನ್, ದುಃಖ ಎಲ್ಲ ಇರ್ತದಲ್ಲ, ಅವಾಗ ಏನ್ ಮಾಡ್ತಾರೆ ಮನುಷ್ಯ? ಸೋದು ಹೋಗಿ ಒಂದ್ ಕಡೆ ಏನ್ ಮಾಡ್ಬಿಡ್ತಾನೆ? ಏನ್ ಮಾಡ್ತಾನ್ರಿ? ನಿಮ್ದು ಒಳಗಡೆ ಇವತ್ತು ಏನೇನೆಲ್ಲ ಸೋತೋಗೈತಲ್ಲ, ನಿಮ್ ದುಃಖ, ನಿಮ್ ಬಾಧೆ, ನೋವು ಎಲ್ಲ ಏನೇನೋ ಸೋತೋಗಿ ನೀವು ಈ ಪರಿಸ್ಥಿತಿ ಒಳಗಡೆ ನೀವು ಇದ್ರೆ ಇವತ್ತು ಯೇಸು ಸ್ವಾಮಿ ಬಂದು ನಿಮ್ಗೆ Elijah prayed, God, enough, my life is done. ಎಲಿಯ ಪ್ರಾರ್ಥನೆ ಮಾಡಿದ, ದೇವರೇ ನನ್ನ ಜೀವಿತ ನನಗೆ ಸಾಕಾಗಿ ಹೋಯಿತು ಅಂತ. That fear gripped to him, Elijah, so that he told the Lord, I am no more, I'm willing to live in this earth. ಆ ಭಯ ಆತನಿಗೆ ಎಷ್ಟು ಅದು ಅಡ್ಕೊಂಡು ಬಿಟ್ಟಿತ್ತಂದ್ರೆ ಆತನ ದೇವ್ರ ಕಡೆಗೆ ಹೇಳ್ತಾ ಇದ್ದಾನೆ, ಇನ್ನು ನಾನು ಬದುಕಲಿಕ್ಕೆ ನನಗೆ ಯಾವುದೇ ಒಂದು ಸಾಮರ್ಥ್ಯ ಇಲ್ಲ, ದೇವರೇ ಸಾಯಿಸಿಬಿಡು. ಭಯ ಏನ್ ಗೊತ್ತಿ? ಎಲೈಜಾದ ಭಯ. ಜೆಜಬೇಲ್ ಏನಂತಾನಂದ್ರೆ, ನಿನ್ಗೆ ನಾನು ಸಾಯಿಸ್ಬಿಡ್ತೀನಿ ಅಂತ. ಭಯ ಏನು? ಭಯ ಬಂದ್ಬಿಡ್ತೀನಿ ಎಲೈಜಾಗ ಸಾಗುದ ಭಯ.
ಸಾವಿನ ಭಯ ಸಲಗ ಓಡಿ 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 ಒಂದು ಗಿಡದ ಕಡೆ ಬಂತು ಅಂತ ಅಕ್ಕಿನೂ ಸಾಯಿಸ್ತಾಗ ಅಕ್ಕಿ ಕಡೆ ನಾ ಸಾಯಕ್ಕೆ ಮುಂಚೆ ದೇವರೇ ನೀನೇ ನನ್ಗ ಸಾಯಿಸ್ಬಿಡಂತ ಸಾಕು ನನ್ಗೆ ಈ ಭಯದಿಂದ ನಂಗೆ ಓಡಿ 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 ನಂಗೆ ಸಾಕು ಅದಕ್ಕಿಂತ ಒಳ್ಳೇದೇನಪ್ಪ ದೇವರೇ ನೀನೇ ನಂಗ ಸಾಯಿಸ ದೇವ್ರ ಸಾಯಿಸರೇನ್ರಿ ಎಲೈಜಾಗ ಇಲ್ಲ ಏನ್ ಮಾಡ್ಯಾರ ನೋಡ್ರಿ ಅಂತ ಸ್ಥಿತಿ ಒಳಗಡೆ ನೀವು ಇದ್ರೆ ಆ ದೇವರು ಎಲೈಜಾಗ ಏನು ಮಾಡಿದನು ಅದೇ ಸಹಾಯ ನಿಮ್ಗೂ ಇವತ್ತು ಮಾಡೇ ಮಾಡ್ತಾನೆ. ಎಷ್ಟು ಜನ ನೀವು ನಂಬ್ತಾರೆ? Say, Elijah's God is my God. ಹೇಳಿರಿ ಎಲಿಯನ ದೇವರು ನನ್ನ ದೇವರು. The one who helped Elijah ಎಲಿಯನಿಗೆ ಸಹಾಯ ಮಾಡಿದಂತ ದೇವರು helps me also. ನನಗೂ ಕೂಡ ಆತನು ಸಹಾಯ ಮಾಡ್ತಾನೆ. How many people are really want the help of Elijah's God? ಎಷ್ಟು ಜನರಿಗೆ ಎಲಿಯನ ದೇವರಿಂದ ಸಹಾಯ ಬೇಕು? Amen. ಆಮೆನ್. Okay, read the word now. ಈಗ ವಾಕ್ಯನ ಓದಿಕೊಳ್ಳೋಣ. ಐದನೇ ಓದ್ವಿ. ಪಕ್ಕನೆ ಒಬ್ಬ ದೇವದೂತನು ಯಾರು ಬಂದಾರ ಈಗ ಎಲ್ಲ ಸಡನ್ ಆಗಿ? ಒಬ್ಬ ದೇವದೂತನು ಹಾ ಅವನನ್ನ ತಟ್ಟಿ ಹ್ಮ್ ಎದ್ದು ಊಟ ಮಾಡು ಎಂದು ಹೇಳಿದನು. ಫಸ್ಟ್ ದೇವ್ರು ಏನ್ ಕೊಡ್ತಾರ ಗೊತ್ತ್ರಿ? ಹೆಲ್ಪ್ ಬೇಕಂದ್ರೆ ಜನಂಗ ತಟ್ಟಿ ತಟ್ಟಿ ಎಷ್ಟೋ ಜನ ನೀವು ದುಃಖದೊಳಗಡೆ ಸಾಕು ತಗೋನ್ನೋದೆಲ್ಲ ದೇವರಿಗೆ ತಟ್ಟಾಕ ಹಲ್ಲೆಲೂಯಾ ಹಲ್ಲೆಲೂಯಾ. ಹಿಂಗ್ ಅಂದ್ರೆ ಶೇಕ್ ಮಾಡ್ರಿ ಅನ್ಸುತ್ತೆ. ಶೇಕ್ ಮಾಡ್ರಿ, ಶೇಕ್ ಆಗ್ರಿ, ಎಲ್ಲರೂ ಶೇಕ್ ಆಗ್ರಿ. ಹಲ್ಲೆಲೂಯಾ. ತಟ್ಟಿದ ಮ್ಯಾಗ ನೀವು ಹೆಂಗ್ ಶೇಕ್ ಆಗ್ತೀರಿ? ನಿದ್ದೆ ಮಾಡೋದ್ರೊಳಗಡೆ ಈಗ ನಮ್ಮ ಯಾರು ಮಲ್ಲೇಶನ ನಿದ್ದೆ ಮಾಡ್ತಾರೆ, ನಾವು ಹೊಡೆದ ಮ್ಯಾಗ ಹಿಂಗ್ ಹಿಂಗ್ ಅಂತಾನ ಹಂಗೆ ಶೇಕ್ ಆಗ್ರಿ. ಎದ್ದು ಎದ್ದು ಊಟ ಮಾಡು ಎಂದು ಹೇಳಿದನು. ಫಸ್ಟ್ ದೇವ್ರು ಏನ್ ಮಾಡ್ತಾರ ಗೊತ್ತೇನ್ರಿ? ಎಬ್ಸಿದ ಮ್ಯಾಗ ಊಟ ಮಾಡು. ಊಟ. ಊಟ ಅಂದ್ರೆ ಏನ್ರಿ? ಆತ್ಮಿಕ ಆಹಾರ. ದೇವರ ಆಹಾರ ಕೊಡ್ತಾನೆ. ಯಾವಾಗ ನೀವು ಸೋತ್ ಹೋಗಿರ್ತೀರಲ್ಲ, ಭಯದೊಳಗಡೆ ಇರ್ತೀರಲ್ಲ, ನಿಮ್ಗೆ ಏನ್ ಬೇಕ್ರಿ? ದೇವ್ರದ್ದು ವಾಕ್ಯ ಬೇಕು. ಆವಾಗ ದೇವರೇ ನಿಮ್ ಗತಿ ಮಾಡ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಹೋದ್ರಿ ಎಲಿಯನು ಎದ್ದು ನೋಡಲಾಗಿ ಕೆಂಡದ ಮೇಲೆ ಸುಟ್ಟ ರೊಟ್ಟಿಯು ಒಂದು ತಂಬಿಗೆ ನೀರು ತನ್ನ ತಲೆಯ ಹತ್ತಿರ ಇರುವುದನ್ನ ಕಂಡು ಅವುಗಳನ್ನ ತೆಗೆದುಕೊಂಡು ತಿಂದು ಕುಡಿದು ತಿರುಗಿ ಮಲಗಿದನು. ಸಾಕ. The bread and the water represents Jesus. ಆ ಒಂದು ರೊಟ್ಟಿ ಮತ್ತು ಆ ನೀರು ಅನ್ನೋದು ಅದು ಯೇಸುವನ್ನು ಸೂಚನೆ ಮಾಡುತ್ತೆ. Because Jesus said, ಯಾಕಂದ್ರೆ ಯೇಸು ಹೇಳಿದರು, I am the living bread. ನಾನೇ ಜೀವವುಳ್ಳ ರೊಟ್ಟಿ. Because Jesus said, ಯಾಕಂದ್ರೆ ಯೇಸು ಹೇಳಿದರು, I am the living water. ನಾನೇ ಜೀವ ಜಲವಾಗಿದ್ದೇನೆ. Bread and water represents Jesus. ಈ ರೊಟ್ಟಿ ಮತ್ತು ಈ ನೀರು ಅದು ಯೇಸುವನ್ನು ಸೂಚನೆ ಮಾಡಿಕೊಡುತ್ತೆ. Every word is written in the Bible represents Jesus. ಮತ್ತು ಬೈಬಲ್ ನಲ್ಲಿ ಬರೆದಿರುವಂತಹ ಪ್ರತಿಯೊಂದು ವಾಕ್ಯ ಇದು ಯೇಸುವನ್ನು ಸೂಚನೆ ಮಾಡುತ್ತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಿಮ್ಗೆ ಏನ್ ಬೇಕ್ರಿ ಈಗ? ಆತ್ಮಿಕ ಆಹಾರ. ಊಟ ಮತ್ತು ನೀರು. ಏನ್ ಬೇಕೀಗ? ಊಟ ಮತ್ತು ನೀರು. ಎಷ್ಟು ಜನ ಸೋತು ಹೋಗಿರಿ? ಎಷ್ಟು ಜನ ನೀವು ಅನ್ಕೊಂಡ್ರಿ ದೇವ್ರೆ ನಾ ಈ ಜೀವನನೇನು ಬೇಡ ಅಂತವ್ರೆಲ್ಲ ಎಷ್ಟು ಜನ ನೀವು ಕೂತಿದ್ರಲ್ಲ, ಅವ್ರಿಗೆ ಫಸ್ಟ್ ದೇವರು ಕೊಡೋ ಮಾತು ಏನ್ ಗೊತ್ತೈತ್ರಿ? ಊಟ ಮತ್ತು ನೀರು. ಇವತ್ತು ನಿಮ್ಗೆ ನೀವು ಆರಾಮಾಗಿ ಮತ್ತೆ ನೀವು ಮನೆಗೆ ಹೋಗ್ಬೇಕಂದ್ರೆ ಫಸ್ಟ್ ನಿಮ್ಗೆ ಏನ್ ಬೇಕ್ರಿ? ಊಟ ಮತ್ತು ನೀರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಹೋದ್ರಿ ಮುಂದೆ ಒಂದು ತಂಬಿಗೆ ನೀರು ತನ್ನ ತಲೆಯ ಹತ್ತಿರ ಇರುವುದನ್ನು ಕಂಡು ಅವುಗಳನ್ನ ತೆಗೆದುಕೊಂಡು ತಿಂದು ಕುಡಿದು ತಿರುಗಿ ಮಲಗಿದನು. ಕೆಲವೊಂದ್ಸತ ಏನಾಗುತ್ತೆ ಅಂದ್ರೆ ತಿಂದ ಮೇಲೆ ಕುಡಿದ ಮೇಲೆ ಕೆಲವೊಂದ್ಸತ ಮತ್ತೆ ನೀವು ಸ್ವಲ್ಪ ಏನಾಗ್ತೀರಿ? ಯಾಕಂದ್ರೆ ಆ ವೀಕ್ನೆಸ್ ನಿಮ್ದು ಬಿಟ್ಟು ಹೋಗಿರೋದಿಲ್ಲ. ಅದಕ್ಕೆ ಮತ್ತೆ ದೇವರು ಏನ್ ಮಾಡ್ಯಾರ ನೋಡಿ, ಎಷ್ಟು ಒಳ್ಳೆ ದೇವರು ನೋಡಿ ನಮ್ಮ ದೇವರು. ಹೋದ್ರಿ ಯೆಹೋವನ ದೂತನು ಎರಡನೇ ಸಾರಿ ಮತ್ತೆ ಬಂದಾರ್ರಿ ದೇವ್ರೀಗ. ಸೆಕೆಂಡ್ ಟೈಮ್ ಎಂಟ್ರಿ ಕೊಟ್ಟಾನ. ಈಗ ಉನ್ನೋ ಶಕ್ತಿ ಸಾಲಿ ಇಲ್ಲ, ಈಗ ನಾವ್ ಮತ್ತೇನ್ ಮಾಡ್ಬೇಕು? ಉನ್ನೋ ಶಕ್ತಿ ಈಗ ನೀವು ಹೋದ ವಾರ ಬಂದಿರ್ಲಿ, ನಿಮ್ಗೆ ಉನ್ನೋ ಶಕ್ತಿ ಸಾಲಿಲ್ಲ, ಮತ್ತೆ ಈ ವಾರ ಬಂದಿರ್. ಈಗ ಮತ್ತೆ ಏನ್ ಮಾಡ್ತಾರೆ ದೇವ್ರು? ಇನ್ನೊಂದ್ಸತಿ ನಿಮ್ಗೆ ಡಬಲ್ ಕೊಡ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೆಹೋವನ
ದೇವದೂತನು ಎರಡನೇ ಸಾರಿ ಬಂದು ಅವನನ್ನ ತಟ್ಟಿ ಅವನಿಗೆ ಎದ್ದು ಊಟ ಮಾಡು, ನೀನು ನಿನ್ನ ಶಕ್ತಿ ಮೀರುವಷ್ಟು ಪ್ರಯಾಣ ಮಾಡಬೇಕಾಗಿದೆ ಅಂದನು. ನೋಡಿ ಇಂಗ್ಲಿಷ್ ಒಳಗಡೆ ಬಹಳ ಚಲೋ ಐತಿ. Then as he lay and slept under a bamboo tree, ಎಲಿಯನು ಆತನು ತಿಂದು ಕುಡಿದು ಮತ್ತೆ ಒಂದು ಗಿಡದ ಕೆಳಗೆ ಮಲಗಿಕೊಂಡಾಗ suddenly an angel, ಆಕಸ್ಮಿಕವಾಗಿ ದೇವದೂತನು ಬಂದನು. suddenly an angel, ಆಕಸ್ಮಿಕವಾಗಿ ದೇವದೂತನು ಬಂದನು. first thing what angel did, ಇಲ್ಲಿ ಮೊಟ್ಟ ಮೊದಲನೆಯದು ಆ ದೇವದೂತನು ಮಾಡಿದ್ದೇನೆ, touch, ಒಂದು ಮುಟ್ಟಿದನು, ಮುಟ್ಟಿದನು. touch as the power, ಆ ಒಂದು ಮುಟ್ಟುವಿಕೆಯಲ್ಲಿ ಶಕ್ತಿ ಇದೆ. touch as the power, ಆ ಒಂದು ಮುಟ್ಟುವಿಕೆಯಲ್ಲಿ ಶಕ್ತಿ ಇದೆ. touch as the power, ಆ ಒಂದು ಮುಟ್ಟುವಿಕೆಯಲ್ಲಿ ಶಕ್ತಿ ಇದೆ. angel touched him, ಆ ದೇವದೂತನು ಆ ಎಲೆಯನ್ನು ಮುಟ್ಟಿದನು and said to him, ಮತ್ತು ಎಲೆಯನಿಗೆ ಹೇಳ್ತಾನೆ, arise and eat, ಎದ್ದು ನೀನು ಊಟ ಮಾಡು, arise and eat. ಎದ್ದು ಊಟ ಮಾಡು. The Bible says, ಸತ್ಯವೇದ ಹೇಳುತ್ತದೆ, God says, ದೇವರು ಹೇಳಿದನು, arise and eat. ಎದ್ದು ಊಟ ಮಾಡು. ಎದ್ದರೆ ನೀವೇನ್ ಮಾಡ್ಬೇಕು? ಈಗ ಫಸ್ಟ್ ಏನ್ ಮಾಡ್ಬೇಕು? ದೇವರ ವಾಕ್ಯ ನೀವೀಗ ಕೇಳ್ಬೇಕು. ಯಾರು ದೇವರ ವಾಕ್ಯ ಇವತ್ತು ಕೇಳ್ತಿರಲ್ಲ ಅವ್ರಿಗೆ ಏನಾಗಿದೆ ಗೊತ್ತಾ? ಇವತ್ತು ದೇವರು ಖಂಡಿತವಾಗಿ ಡೌಟೇ ಇಲ್ಲ ಮಾತಿದ್ರೊಳಗಡೆ. ಆದ್ರೆ ಫಸ್ಟ್ ನೀವೇನ್ ಮಾಡ್ಬೇಕು? ನಿದ್ದಿಂದ ಏನ್ ಮಾಡ್ಬೇಕೀಗ? ಎದ್ದಿರ್ಬೇಕು. ಅವಾಗ ಎಲೈಜ ಎದ್ದದ. ನಿದ್ದೆ ಮಾಡೋರ್ಗೆ ಇಲ್ಲ, ಹೌದಿಲ್ಲ? ಬೈಬಲ್ ಒಳಗಡೆ ಅದೇ ಐತ್ರಿ. ಎಲೈಜ ಮಕ್ಕಂದ್ ಬಿಟ್ರೆ ಏನಾಗ್ತಿದ್ರ? ಸತ್ತೋಗ್ಬಿಡ್ತದ ಎಲೈಜ. ಆದ್ರೆ ಎಲೈಜ ಏನ್ ದೇವ್ರು ಏನ್ ಮಾಡ್ಯಾರ? ಫಸ್ಟ್ ಎಲೈಜನ್ ಬಂದ ಎಪ್ಸಿ ಎದ್ದೆ ನೀ ಫಸ್ಟ್ ಅಂತ. ಮಕ್ಕೊಂದಿದ್ರೆ ನೀ ಹೋಗ್ಬಿಡ್ತಿ, ಎದ್ದೆಲ್ಲ ಬಿದ್ದಿನಿಂದ ಇದ್ದವ್ರಿಗೆ ಇಲ್ಲ, ಅದಕ್ಕೆ ಕುಂತವ್ರಗ ಅಷ್ಟೇ. ಊಟಾನು ಕೊಡ್ತಾರ ದೇವ್ರು, ನೀರು ಕೊಡ್ತಾರೆ. ಊಟ ಮತ್ತೆ ನೀರು ಬೇಕಂದ್ರೆ ನಿಮ್ ಮಕ್ಕೊಂದವ್ರಿಗೆ ಇಲ್ಲ. ಈಗ ಡಿಸೈಡ್ ನೀವು ಮಾಡ್ಬೇಕು. ಅವತ್ತೆಲ್ಲ ಎಲ್ಲಿದಚ್ಚಿ ಹೋಗ್ಪ ನಾ ಮಕ್ಕೊಂತೀನಿ ಅಂದ್ರೆ ಮುಗಿದು ಬಿಡ್ತದ. ಎಲೈಜ ಅವತ್ತ ಸತ್ ಬಿಡ್ತಿದ ಅಲ್ಲೇ. ಎಲೈಜ ಏನ್ ಮಾಡಿದ್ದಾರೆ? ಎದ್ದು ತಿಂದ. ಒಂದು ಊಟದ ಶಕ್ತಿ ಏನೈತಂತ ಈಗ ಕೇಳಿ. ಎರಡನೇ ಸಾರಿ ಬಂದು ಅವನನ್ನ ತಟ್ಟಿ ಅವನಿಗೆ ಎದ್ದು ಊಟ ಮಾಡು, ನೀನು ನಿನ್ನ ಶಕ್ತಿ ಮೀರುವಷ್ಟು ಪ್ರಯಾಣ ಮಾಡಬೇಕಾಗಿದೆ ಅಂದನು. ಅವನು ಎದ್ದು ತಿಂದು ಕುಡಿದು ಅದರ ಬಲದಿಂದ 40 ದಿವಸ ಹಗಲಿರುಳು ಪ್ರಯಾಣ ಮಾಡಿ 40 ದಿವಸ ಮನುಷ್ಯ ಎಷ್ಟು ತಿಂತಾನೆ? ಒಂದ್ ದಿವಸ ಒಂದು ಮನುಷ್ಯ ಎಷ್ಟು ತಿನ್ಬೋದು? 5 ರೊಟ್ಟಿ 10 ರೊಟ್ಟಿ 20 ರೊಟ್ಟಿ ತಿಂದ್ರು 40 ದಿವಸ ಶಕ್ತಿ ಕೊಡಕ್ ಸಾಧ್ಯ ಐತ್ರಿ. ಹಗಲು ಮತ್ತು ರಾತ್ರಿ ಓಡ್ಕೊಂತಿದ್ದಂತ ಎಲೈಜ ಮತ್ತೆ ವಿತೌಟ್ ರೆಸ್ಟ್. ಏನಂತಿದ್ರೆ ಅದು? ಹಗಲು ಮತ್ತು ರಾತ್ರಿ ಪ್ರಯಾಣ ಮಾಡ್ತಾನೇ ಇದ್ದ. 40 ದಿವಸ 40 ದಿವಸ ಹಗಲಿರುಳು ಪ್ರಯಾಣ ಮಾಡಿ ದೇವಗಿರಿಯಾದ ಹೋರೇಬಿಗೆ ಮುಟ್ಟಿ ಅಲ್ಲಿನ ಒಂದು ಗವಿಯಲ್ಲಿ ಇಳಿದುಕೊಂಡನು. ಆಮೆನ್. How many people really want to live? How many people are really want to live a long life? ಎಷ್ಟು ಜನರು ನೀವು ಬಹಳಷ್ಟು ದಿನ ನಾನು ಜೀವಿಸಬೇಕಂತ ಭಾವಿಸ್ತೇನೆ? ದೇವ್ರ ಜೊತೆ ನಾವು ನಡ್ಕೊಂತ ಇರ್ಬೇಕ್ರಿ ಅನ್ನೋದು ಎಷ್ಟು ಜನ ಬೇಕ್ರಿ? ಅವತ್ತು ಎಲೈಜ ಕಲ್ತಿದ್ದ ದೇವ್ರ ಏನ್ ಗೊತ್ತ್ರಿ? ವಾಕ್ಯ ಮತ್ತು ದೇವ್ರ ಜೊತೆ ನಡಿಬೇಕ. ಹಗಲು ಮತ್ತು ರಾತ್ರಿ ನಡಿಬೇಕಂದ್ರೆ ನಿಮ್ಗೆ ಏನ್ ಬೇಕ್ರಿ? ಇದು ಇಲ್ಲಪ್ಪ ಅಂದ್ರೆ ನೀವು ನಡೆಯಕ್ ಆಗುದಿಲ್ಲ, ಸೋತೋಗ್ಬಿಡ್ತೀರ. ವೀಕ್ ಆಗ್ಬಿಡ್ತೀರ ನೀವು. ಎಷ್ಟು ಜನ ವೀಕ್ ಆಗ್ಯಾರ ಗೊತ್ತ್ರಿ? ಇಲ್ಲ ಯಾಕೆ ನೀವು ವೀಕ್ ಆಗಿರ ಗೊತ್ತ್ರಿ? ಏನಿಲ್ಲ, ದೇವರ ವಾಕ್ಯ ಇಲ್ಲಪ್ಪ ಅಂದ್ರೆ ಎಲೈಜ ಬಿದ್ದಂಗ ಹೋಗಿ ಒಂದು ಗಿಡದ ಕಡೆ ಹೋಗಿ ಬಿದ್ದು ಬಿಡ್ತಾರೆ. ಏನಾಗ್ತೀರಿ? ಗಿಡದ ಕಡೆ ಹೋಗಿ ನೀವೇನ್ ಮಾಡ್ತಿರ್ತೀರಿ? ಬಿದ್ದು ಬಿಡ್ತೀರಿ. ಯಾಕ್ರಿ? ಶಕ್ತಿನೇ ಏನಿರೋದಿಲ್ಲ. ದೇವ್ರ ಕೃಪೆಯಿಂದ ದೇವ್ರು ಏನ್ ಮಾಡ್ಯಾರ? ಎಲೈಜನ ಎಬ್ಸಿದ.
ಇವತ್ತು ಅದೇ ಕೃಪೆ, ಅದೇ ದೇವರು ಬಂದು ನಿಮ್ಮನ್ನು ಏನ್ ಮಾಡಕ್ಕೊಂತಾರೆ ಈಗ ತಟ್ಟಿ ಎಬ್ಬಿಸ್ತಾರೆ. ಈಗ ನೀವು ಎದ್ದಿಲ್ಲಪ್ಪ ಅಂದ್ರೆ ನಿಮ್ಮ ತಿಂತಿರೋ ಬಿಡ್ತಿರೋ ಬಿರಿಯಾನಿ ನಿಮ್ ಮುಂದೆ ಐತಿ. ತಿಂದಿಲ್ಲ ಕುಡ್ದಿಲ್ಲಪ್ಪ ಅಂದ್ರೆ ನಷ್ಟ ಯಾರಿಗಾದ್ರೆ ಡಿಸೈಡ್ ಯಾರು ಮಾಡ್ಬೇಕು? ನಾನ್ ಮಾಡ್ಬೇಕು, ನೀವು ಮಾಡ್ಬೇಕು, ನೀವು ಮಾಡಿ. Hallelujah. Hallelujah. There is a power in touch. ಆ ಒಂದು ಮುಟ್ಟುವಿಕೆಯಲ್ಲಿ ಶಕ್ತಿ ಇದೆ. Luke chapter, ಲೂಕನು ಬರೆದ ಸುವಾರ್ತೆ Luke chapter 24. ಲೂಕ 24 ಅದೇ ದಿವಸದಲ್ಲಿ ಶಿಷ್ಯರಲ್ಲಿ ಇಬ್ಬರು ಯೆರೂಸಲೇಮಿಗೆ 6.5 ಮೈಲು ದೂರದಲ್ಲಿದ್ದ ಇಮ್ಮಾಹು ಎಂಬ ಹಳ್ಳಿಗೆ ಹೋಗುತ್ತಾ ಸಂಭವಿಸಿದ ಈ ಎಲ್ಲಾ ಕಾರ್ಯಗಳ ವಿಷಯವಾಗಿ ಸಂಭಾಷಣೆ ಮಾಡುತ್ತಿದ್ದರು. ಅವರು ಸಂಭಾಷಣೆಯಲ್ಲಿ ಚರ್ಚಿಸುತ್ತಿರುವಾಗ ಯೇಸು ತಾನೇ ಹತ್ತಿರಕ್ಕೆ ಬಂದು ಅವರ ಜೊತೆಯಲ್ಲಿ ಹೋದನು. ಯಾರು ಬಂದಾರಂತ ಈಗ ಅವ್ರ ಜೊತೆ? ಯೇಸು ಸ್ವಾಮಿ. ಯೇಸು ಸ್ವಾಮಿ. ಓಕೆ, ಅಲ್ಲಿಂದ ಸ್ವಲ್ಪ 29 ಜಂಪ್ ಆಗಿದೆ. ನಮ್ಮ ಸಂಗಡ ಇರು, ಸಂಜೆ ಆಯಿತು, ಹೊತ್ತು ಇಳುತ್ತಾ ಬಂತು ಎಂದು ಆತನಿಗೆ ಹೇಳಿ ಬಲವಂತ ಮಾಡಲು ಆತನು ಅವರ ಕೂಡ ಇರುವುದಕ್ಕೆ ಊರೊಳಕ್ಕೆ ಹೋದನು. ಆತನು ಅವರ ಸಂಗಡ ಊಟಕ್ಕೆ ಕೂತುಕೊಂಡಾಗ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಡುತ್ತಿರುವಾಗಲಾಗಿ ಅವರ ಕಣ್ಣುಗಳು ತೆರೆದವು. ಮತ್ತೇನೈತ್ರಿ ಇಲ್ಲ? ರೊಟ್ಟಿ, ಬ್ರೆಡ್. ಅಲ್ಲಿ ಆ ಬ್ರೆಡ್ ತಿಂದಿದ ಮೇಲೆ ಏನಾಯ್ತು? ಎಲೈಜಾಗ 40 ದಿವಸ ಏನಾಗೈತಿ? ಶಕ್ತಿ ಬಂತು. ಇಲ್ಲೇ ಯೇಸು ಸ್ವಾಮಿ ಮತ್ತು ಬ್ರೆಡ್ ಕೊಟ್ಟಿದ ಮೇಲೆ ಏನಾದ್ರೂ ಇಲ್ಲ? ಇವ್ರು ಕಣ್ಣು ತೆರೆದವ. ಇವ್ರು ಮೂರು ಜನ, ಇಬ್ಬರು ಏನಿದ್ರಲ್ಲ ಯೇಸು ಸ್ವಾಮಿ ನಡ್ಕೊಂಡು ಇವ್ರು ಕುರುಡರಲ್ಲ, ಏನಲ್ಲ ಕುರುಡ ಎಲ್ಲ ಮಾತಾಡ್ಕೊಂಡು ಬಂದಾರ ಯೇಸು ಸ್ವಾಮಿ ಜೊತೆ ರೋಡ್ ಮ್ಯಾಗ. ರಾತ್ರಿ ಆಗೈತೆ ಅಂತ ಅಂದಿದ್ದೀವಿ. ಯಾರ್ರಿ? ಇವ್ರೆ. ನೀವು ಮುಂದೆ ಹೋಗ್ಬೇಡಪ್ಪ, ನಮ್ ಜೊತೆನೆ ಇಲ್ಲೇ ಇರ್ರಿ ಅಂದ್ರೆ ಅವ್ರ ಕಣ್ಣು ಏನಾಗೈತಿ? ಇಲ್ಲ ಕಣ್ಣು ಚಲೋ ಐತೆ. ಮತ್ತೆ ಬೈಬಲ್ ಅಂತೈತಿ ಮತ್ತೆ ಕಣ್ಣು ಓಪನ್ ಆಗೈತೆ ಅಂತ ಏನ್ರಿ ಇದೆ? ಆತ್ಮೀಕ ಕಣ್ಣು ಎಷ್ಟು ಜನ ಓಪನ್ ಆಗ್ಬೇಕಂತ. ಹಲ್ಲೆಲೂಯಾ. Hallelujah. ನಿಮ್ ಆತ್ಮಿಕ ಕಣ್ಣು ಓಪನ್ ಆಗ್ಬೇಕಂದ್ರೆ ನೀವು ಏನ್ ತಿನ್ಬೇಕ್ರಿ? ಈಗ ರೊಟ್ಟಿ ತಿನ್ಬೇಕು. ರೊಟ್ಟಿ ತಿನ್ಬೇಕು. ನೀವು ಮಾಡ್ಕೊಂಡು ರೊಟ್ಟಿ ಅಲ್ಲ, ಡಬ್ಬ ಹೊಡ್ಕೊಂಡು ತಿಂತೀರಲ್ಲ, ಆ ರೊಟ್ಟಿ ಅಲ್ಲ. ಏನ್ ತಿನ್ಬೇಕ್ರಿ? ದೇವರ ವಾಕ್ಯ ತಿನ್ನೋದ್ರೊಳಗಡೆ ಏನೈತಿ? ನಿಮ್ ಕಣ್ಣು ಏನಾಗ್ಬೇಕಂತ ನೋಡ್ರಿ, ಶಕ್ತಿ ನೋಡ್ರಿ ಎಷ್ಟೈತಿ ದೇವರ ವಾಕ್ಯದೊಳಗಡೆ. ಓಕೆ, 35 ಹೋದ್ರಿ. ಇದನ್ನು ಕಂಡು ಅವರು ದಾರಿಯಲ್ಲಿ ನಡೆದ ಸಂಗತಿಯನ್ನು ರೊಟ್ಟಿ ಮುರಿಯುವುದರಲ್ಲಿ ತಾವು ಆತನ ಗುರುತು ಹಿಡಿದವೆಂಬುದನ್ನ ವಿವರಿಸಿದರು. ಅವರು ಈ ಸಂಗತಿಯನ್ನ ಕುರಿತು ಮಾತಾಡುತ್ತಿರುವಾಗ ಆತನೇ ಅವರ ನಡುವೆ ನಿಂತು ನಿಮಗೆ ಮನಃಶಾಂತಿಯಾಗಲಿ ಎಂದು ಅವರಿಗೆ ಹೇಳಿದನು. ಏನ್ ಬೇಕು ಈಗ? ಮನುಷ್ಯನ್ಗ ಮನಃಶಾಂತಿ ಬೇಕಂದ್ರೆ ಏನ್ ಬೇಕಂದ್ರೆ ಇಲ್ಲ ನಿಮ್ಗ? ಯಾಕೆ ಮನಃಶಾಂತಿ ಇಲ್ಲ ಅಂತಿರಲ್ಲ ಜನಕ್ಕ? ಯಾಕೆ ಗೊತ್ತ್ರಿ? ಈ ವಾಕ್ಯ ನೀವು ಇನ್ನೂ ಏನ್ ಮಾಡಿಲ್ಲ? ತಿಂದಿಲ್ಲಪ್ಪ ಅಂದ್ರೆ ಏನಿಲ್ಲ ನಿಮ್ದೊಳಗಡೆ ಮನಸ್ಸು ಶಾಂತಿ ಹಾಟ್ ಆಗಿರ್ತೈತಿ. ನಿಮ್ಗೆ ತಲೆ ಏನಿರ್ತದೆ? ಗರಂ ಇರ್ತೈತಿ. ತಂಗಿ ಆಗ್ಬೇಕಂದ್ರೆ ಎಣ್ಣೆಯಿಂದ ಆಗೋದಿಲ್ಲ. ಆಮೇಲೆ ಅವರು ಶಾಸ್ತ್ರ ವಚನಗಳನ್ನ ತಿಳಿದುಕೊಳ್ಳುವಂತೆ 44 ಇಂದ ಓದು. ನಾನು ಇನ್ನು ನಿಮ್ಮ ಸಂಗಡ ಇದ್ದಾಗ ಇದೆಲ್ಲ ನಿಮಗೆ ತಿಳಿಲಿಲ್ಲವೇ? ನನ್ನ ವಿಷಯವಾಗಿ ಮೋಶೆಯ ಧರ್ಮಶಾಸ್ತ್ರದಲ್ಲಿಯೂ ಪ್ರವಾದಿಗಳ ಗ್ರಂಥದಲ್ಲಿಯೂ ಕೀರ್ತನೆಗಳಲ್ಲಿಯೂ ಬರೆದಿದೆಯಲ್ಲ, ನೆರವೇರುವುದು ಅಗತ್ಯವೆಂದು ನಿಮಗೆ ಹೇಳಲಿಲ್ಲವೇ ಅಂದನು. ಆಮೇಲೆ ಅವರು ಶಾಸ್ತ್ರ ವಚನಗಳನ್ನು ತಿಳಿದುಕೊಳ್ಳುವಂತೆ ಆತನು ಅವರ ಬುದ್ಧಿಯನ್ನ ತೆರೆದು ಅವರಿಗೆ
ಕ್ರಿಸ್ತನು ಶ್ರಮೆಪಟ್ಟು ಸತ್ತು ಮೂರನೆಯ ದಿನದಲ್ಲಿ ಜೀವಿತನಾಗಿ ಎದ್ದು ಬರುವುದೆಂತಲೂ And he opened their understandings and that they might compare the scriptures. ಭಾಳ ಜನಕ್ಕೆ ಏನಾಗೈತೆ ಅಂದ್ರೆ ವಾಕ್ಯ ಓದ್ತಾರೆ, ವಾಕ್ಯ ಅರ್ಥ ಆಗುದಿಲ್ಲ. ಏನಾಗೈತ್ರಿ? ವಾಕ್ಯ ಓದ್ತಾರೆ, ವಾಕ್ಯ ಏನಾಗುದಿಲ್ಲ, ಅರ್ಥ ಆಗುದಿಲ್ಲ. ಅರ್ಥ ಆಗ್ಬೇಕಂದ್ರೆ ಯಾರು ಮಾಡ್ಬೇಕಿದ್ರೆ ಯೇಸು ಸ್ವಾಮಿನೇ. ಆತ್ಮೀಯ ಕಣ್ಣು ಫಸ್ಟ್ ಏನ್ ಮಾಡ್ಬೇಕು, ನಿಮ್ದು ಏನ್ ಮಾಡ್ಬೇಕು, ತೆರೆಯಬೇಕು. ಬುದ್ಧಿ ಯಾರು ಕೊಡ್ತಾರಂದ್ರೆ ಯೇಸು ಸ್ವಾಮಿ. ಎಷ್ಟು ಜನಕ್ಕೆ ದೇವ್ರ ಬುದ್ಧಿ ಬೇಕು. ಆತ್ಮೀಯ ಕಣ್ಣು ಸ್ವಲ್ಪ ಕೈ ಎತ್ತಿಬೇಡ, ಎಲ್ಲ ನಮ್ಗೆ ಬೇಕಂತ. ಇದೇನು ಆಫರ್ ಅಲ್ಲ, ಇದು ಗುಂಪು ಬೇಡ. ನೀವು ಹೆಂಗಿರ್ಬೇಕಂದ್ರೆ ದೇವ್ರೆ ನಾನು ಒಂದರಾಗಿ ಹೋಗ್ಬೇಕು. ಯೇಸು ಸ್ವಾಮಿ ಹೆಂಗ್ ಹೋಗ್ಬೇಕಂದ್ರೆ ಒಂದಾಗಿ. ಡಿಯೋಟ್ರಾನಮಿ 8:3. ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 3ನೇ ವಚನ. ಮನುಷ್ಯರು ಆಹಾರ ಮಾತ್ರದಿಂದಲ್ಲ, ಯೆಹೋವನ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುತ್ತಾರೆಂಬುದು ನಿಮಗೆ ತಿಳಿಯುವಂತೆ ಆತನು ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ. ಅದು ಆಲಯದಷ್ಟು ಹೋಗುತ್ತೆ. ಮನುಷ್ಯರು ಆಹಾರ ಮಾತ್ರದಿಂದಲ್ಲ, ಯೆಹೋವನ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುತ್ತಾರೆ. ಈಗ ನೀವು ಬದುಕಬೇಕು ಅಂದ್ರೆ ನಿಮ್ಗೆ ಏನ್ ಬೇಕಂದ್ರೆ ದೇವರ ವಾಕ್ಯ. ಈಗ ನೀವು ದಿವಸ ತಿಂತಿರಲ್ಲ, ಅದರಲ್ಲಿಂದ ಅಷ್ಟೇ ನೀವು ಬದುಕೋದಿಲ್ಲ ಅಂತ. ನೀವು ಆರೋಗ್ಯವಾಗಿ ಇರ್ಬೇಕು. ಅದಕ್ಕೆ ನಿಮ್ಗೆ ನಾನು ಈ ವಾಕ್ಯ ಹೇಳೋಕ್ಕಿಂತ ಮುಂಚೆ 5 ಗಿಫ್ಟ್ ಏನಿದೆ ನಿಮಗೆ ಅರ್ಥ ಆಗ್ತಿದೆ? ಒಂದೊಂದು ಗಿಫ್ಟ್ಗೆ ಒಂದೊಂದು ಕನೆಕ್ಷನ್ ಐತಿ. ನಿಮ್ಗೆ ಶಾಂತಿ ಸಮಾಧಾನ ಇರ್ಬೇಕು ಅಂದ್ರೆ ಏನಿರ್ಬೇಕು? ವಾಕ್ಯ ಇರ್ಬೇಕು. ಈಗ ನೀವು ಆರೋಗ್ಯವಾಗಿ ಇರ್ಬೇಕು. ಎಲ್ಲರಿಗೂ ಆರೋಗ್ಯ ಅಂತ ಕೈ ಎತ್ತಿರಿ. ನೀವೆಲ್ಲ ಆರೋಗ್ಯವಾಗಿ ಇರ್ಬೇಕು ಅಂದ್ರೆ ಏನ್ ಬೇಕಂತಿದ್ರೆ ವಾಕ್ಯನೇ ನಿಮ್ಗೆ ಏನ್ ಬೇಕು? ಹೋದ್ರಿ ಇಲ್ಲ ಇದೆ ಮ್ಯಾಥ್ಯೂ ಚಾಪ್ಟರ್ 4:4. ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯ 4ನೇ ವಚನ. ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂದು ಬರೆದಿದೆ. ಅವತ್ತು ಮೋಶನು ಅಂದನ್ರಿ. ಈಗ ಏನ್ ಮಾಡಿದ್ರೆ ಈಗ ಯೇಸು ಸ್ವಾಮಿನು ಅದೇ ಮಾತ ಅಂದ್ರೆ ಆ ವಾಕ್ಯ ಅದಕ್ಕೆ ಎಷ್ಟು ಪ್ರಾಮುಖ್ಯತೆ ದೇವರು ಕೊಟ್ಟಾರಂತ ನೋಡ್ರಿ. ಎದಕ್ರಿ? ವಾಕ್ಯ 2 ಸತೆ ಬಂದೈತಿ. ಅದೇ ವಾಕ್ಯ ಇಬ್ಬರು ಮಾತಾಡ್ಯಾರ ಅಂದ್ರೆ ಅದಕ್ಕೇನೈತಿ? ಅದಕ್ಕೆ ಅಷ್ಟು ಶಕ್ತಿ. Amen. Hallelujah. John chapter 6:32-36. ಯೋಹಾನ 6ನೇ ಅಧ್ಯಾಯ 32ರಿಂದ 36. ಯೋಹಾನ 6ನೇ ಅಧ್ಯಾಯ 32ರಿಂದ 36. ಯೇಸು ಅವರಿಗೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಮೋಶೆಯು ನಿಮಗೆ ಪರಲೋಕದಿಂದ ರೊಟ್ಟಿ ಕೊಟ್ಟವನಲ್ಲ, ನನ್ನ ತಂದೆಯು ಪರಲೋಕದಿಂದ ಬರುವ ನಿಜವಾದ ರೊಟ್ಟಿಯನ್ನು ನಿಮಗೆ ಕೊಡುತ್ತಾನೆ. ದೇವರು ಕೊಡುವ ಆ ರೊಟ್ಟಿ ಯಾವುದೆಂದರೆ ಪರಲೋಕದಿಂದ ಇಳಿದು ಬಂದು ಲೋಕಕ್ಕೆ ಜೀವವನ್ನು ಉಂಟು ಮಾಡುವಂಥದ್ದೇ ಎಂದು ಹೇಳಿದರು. ನೋಡ್ರಿಲ್ಲ, for the bread of God is he who comes down from heaven and give life to the world. ದೇವರು ಕೊಡುವಂತ ರೊಟ್ಟಿ ಪರಲೋಕದಿಂದ ಇಳಿದು ಬಂದು ಪ್ರಪಂಚಕ್ಕೆ ಜೀವವನ್ನು ಕೊಡುವಂತದ್ದು. ಮೋಶದ ಕಾಲದೊಳಗಡೆ ದೇವರು ಏನ್ ಕೊಟ್ಟಾರ? ಪರಲೋಕದಿಂದ ಏನ್ ಕೊಟ್ಟಾರ? ಮನ್ನಾ ಕೊಟ್ಟಾರ. ಅದು ತಿಂದಾರ ಮತ್ತ ಅವ್ರ ಸತ್ತ. ಈ ಮನ್ನಾ ಪರಲೋಕದಿಂದ ಬಂದಿದ್ದು ಯೇಸು ಸ್ವಾಮಿ ಮನ್ನಾ ವಾಕ್ಯ ನೀವು ತಿಂದ್ರೆ ದೇವ್ರು ಏನಂತಾರ್ರಿ? ಸಾಯೋದು ಇಲ್ಲ. ಎಷ್ಟು ಜನ ನಾ ಸಾಯಬೇಡ್ರಿ ಅಂತ ಇದ್ರಿ. ಸಾಯೋದಂದ್ರೆ ಈ ಟೈಪ್ ಅಲ್ಲ. ದೇವ್ರ ಆತ್ಮಿಕವಾಗಿ ಮನುಷ್ಯ ಅಂದ್ಮ್ಯಾಗ ಎಲ್ಲ ಸಾಯ್ತಾನ್ರಿ. ಆತ್ಮಿಕವಾಗಿ ಏನೈತಿ? ಎಲ್ಲಾರ್ಗ ಜೀವ.
ನಾನು ಆತ್ಮಿಕವಾಗಿ ದೇವರೊಳಗಡೆ ಜೀವಂತಾಗಿ ಇರ್ಬೇಕು ಅನ್ನೋರ್ಗ ಏನ್ ಬೇಕು? ದೇವರ ವಾಕ್ಯ ಸರ್. ಯಾಕೆ ಗೊತ್ತ್ರಿ? ಭಾಳ ಜನಗ ಎಲ್ಲ ಈ ಸಮಸ್ಯೆ ಎಲ್ಲ ಇದು ಯಾಕೆ ಪ್ರಾಬ್ಲಮ್ ಏನ್ ಗೊತ್ತ್ರಿ? ದೇವರ ವಾಕ್ಯ ನಿಮ್ಮ ಹೃದಯದ ಒಳಗಡೆ ಏನಿಲ್ಲ. ದೇವರ ವಾಕ್ಯ ನಿಮ್ಮ ಹೃದಯದೊಳಗಡೆ ಇಲ್ಲ. ದೇವರ ವಾಕ್ಯಕ್ಕೆ ಏನೈತಿಲ್ಲ? ಶಕ್ತಿ ಐತಿ. ಹೋದ್ರಿ 35 ಹೋಯ್ತು. ಜೀವ ಕೊಡುವ ರೊಟ್ಟಿ ನಾನೇ. ಯಾರಂತ ಜೀವ ಕೊಡೋ ರೊಟ್ಟಿ? ಎಷ್ಟು ಜನಗೆ ಜೀವ ಬೇಕ್ರಿ? ಅಂದ್ರೆ ನೀವು ಯಾರ ಕಡೆ ಹೋಗ್ಬೇಕು ಈಗ? ಯಾರ ಕಡೆ ಕುಂತಾರಿಲ್ಲ? ನಿಮ್ಗೆ ಜೀವ ಬೇಕಪ್ಪ ಅಂದ್ರೆ ನಮ್ಮ ಕಡೆ ಬರಬೇಕು. ಈಗ ಎಷ್ಟು ಜನಾಗ ಜೀವಿಸ್ಬೇಕಂದ್ರೆ ನೀವು ಆಸೆದಾಗಿದೆ. 5 ಗಿಫ್ಟ್ ಯಾಕೆ ಬೇಕ್ರಿ? ಈ 5 ಗಿಫ್ಟ್ ನಮ್ಗೆ ಬೇಕಪ್ಪ ಅಂದ್ರೆ ನೀವು ಯಾರ ಕಡೆ ಹೋಗ್ಬೇಕು ಈಗ? ಕಡೆ ಹೋಗ್ಬೇಕು. ಜೀವ ಕೊಡುವ ರೊಟ್ಟಿ ನಾನೇ. ನನ್ನ ಬಳಿಗೆ ಬರುವವರಿಗೆ ಎಂದಿಗೂ ಹಸಿವೆ ಆಗುವುದಿಲ್ಲ. ಆಗೋದಿಲ್ಲ. ನನ್ನನ್ನು ನಂಬುವವನಿಗೆ ಎಂದಿಗೂ ನೀರಡಿಕೆ ಆಗುವುದಿಲ್ಲ. ಎಂದಿಗೂ ನೀರಡಿಕೆ ಆಗುವುದಿಲ್ಲ. ಹೌದಲ್ರಿ? ಯಾರ ಕಡೆ ಹೋಗ್ಬೇಕೀಗ ನಾವು? ಯೇಸು ಸ್ವಾಮಿ ಕಡೆ ಹೋದ್ರೆ ಏನಾಗ್ತದ ಅಂತ? ಹಸಿವು ಆಗುದಿಲ್ಲ ಅಂತ, ನೀರಡಿಕೆನೂ ಆಗೋದು. ಇದು ಖರೆ ರೀ, ಇದು ಸತ್ಯ ಇದೆ. ನಾವು ಮಾತೇಳಿ ನಿಮ್ಗೆ, ನೀವು ಎಷ್ಟು ದೇವ್ರ ಪ್ರಸನ್ನತೆ ಒಳಗಡೆ ಇರ್ತೀರಲ್ಲ, ನೀವು ಜಾಸ್ತಿ ಊಟ ತಿನ್ನೋದು. ಇದು ಖರೇನಾ ಇರೋದು? ಇಷ್ಟು ತಿಂದ್ರೆ ನಿಮ್ಗೇನೋ ಇಷ್ಟು ತಿಂದಂಗೆ ಇರ್ತೈತಿ ನಿಮ್ಮ ಹೊಟ್ಟೆ ಒಳಗಡೆ. ನೀವು ಇಷ್ಟೇ ತಿಂದಿರ್ತೀರಿ, ನೀವು ಇಷ್ಟು ತಿಂದಂಗೆ ಇರ್ತೈತಿ ನಿಮ್ಗೆ. ಮತ್ತೆ ನೀವು ಇಷ್ಟು ತಿಂದ್ರೂ ಶಕ್ತಿ ಇರೋದಲ್ಲ ನಿಮ್ಗೆ. ದೇವ್ರ ಪ್ರಸನ್ನ ಇಷ್ಟೇ ತಿಂದ್ರು ನೀವು ಹೆಂಗೆ ಇರ್ತೀರ ಅಂದ್ರೆ ಫುಲ್ ಹೆಂಗಿರ್ತೀರಂದ್ರೆ ಆಕ್ಟಿವ್ ಆಗಿರ್ತೀರಿ, ನೀವು ಸ್ಟ್ರಾಂಗ್ ಆಗಿರ್ತೀರಿ. ಯಾಕೆ ಗೊತ್ತಿ? ದೇವ್ರ ಪ್ರಸನ್ನತೆ ಒಳಗಡೆ ನೀವು ನೋಡ್ಬೇಕಾದ್ರೆ ನೀವು ಜಾಸ್ತಿ ಸಾಕು ವಾಕ್ಯ ಓದ್ತಾ ಇರ್ರಿ, ಕಂಟಿನ್ಯೂ ಓದ್ತಾ ಇರ್ರಿ, ವಾಕ್ಯ ಓದ್ತಾ ಇರ್ರಿ, ವಾಕ್ಯ ಓದ್ತಾ ಇರ್ರಿ. ನೀವು ಆಟೋಮೆಟಿಕ್ ನೀವು ತಿನ್ನೋ ನಿಮ್ಮ ಸ್ಟೈಲ್ ಏನಾಗಿದೆ ಗೊತ್ತಿದ್ರೆ ತಿನ್ನೋದು ಕಡಿಮೆ ಆಗ್ತದೆ. ನೀವು 4 ರೊಟ್ಟಿ 5 ರೊಟ್ಟಿ ತಿನ್ನೋದು 2 ರೊಟ್ಟಿ ಸಾಕು ಅಂತ ನಿಮ್ಮ ಮನೆಯವ್ರು ಗಾಬರ ಆಗ್ತಾರೆ. ಏನಪ್ಪ ಏನಾಗೈತಿ ಇಲ್ಲಿ ಡೈಟಿಂಗ್ ಮಾಡಕ್ ಅಂತ ಏನು ಕೇಳ್ತಾರೆ. ಡೈಟಿಂಗ್ ಇಲ್ಲ, ಬೀಟಿಂಗ್ ಇಲ್ಲ, ಹಂಗಾಗ್ಬಿಡ್ತೈತಿ. ಹೊಟ್ಟಿ ಏನಾಗ್ತೈತಿ? ಹೊಟ್ಟಿ ಒಳಗಡೆ ದೇವ್ರ ಅಂದದ ಮಾತು ಏನಾಗ್ಬಿಡ್ತೈತಿ? ಈಗ ನೆರವೇರ ಕುಂತೈತಿ. ಯಾಕೆ ಏನೈತ್ರಿ ಹೊಟ್ಟಿ ಒಳಗಡೆ? ದೇವ್ರ ವಾಕ್ಯ ಇದ್ರೆ ಏನಾಗ್ತೈತೆ ಅಂತ? ಹಸಿವು ಆಗೋದಿಲ್ಲ. ಮತ್ತೆ ಆದ್ರೂ ನೀವು ಏನ್ ಹೇಳ್ತೀರಿ? ಹೆಲ್ದಿಯಾಗಿ. ಡಾಕ್ಟರ್ ಕಡೆ ಹೋಗಿ ರೊಕ್ಕ ಕೊಟ್ಟರು ನಿಮ್ಗೆ ಬರೋದಿಲ್ರಿ. ನೀವು ನಿಮ್ ರೊಕ್ಕ ಕೊಟ್ಟು ನಿಮ್ ರೊಕ್ಕನೂ ವೇಸ್ಟ್, ಆರೋಗ್ಯನೂ ವೇಸ್ಟ್. ಇಲ್ಲ, ವಿತೌಟ್ ರೊಕ್ಕ ಎಷ್ಟು ಜನ ಆರೋಗ್ಯವಾಗಿರ್ಬೇಕಂದ್ರೆ ಈ ಡಾಕ್ಟರ್ ಕಡೆ ಹೋಗ್ರಿ, ರೊಕ್ಕ ಇಲ್ಲ, ಫ್ರೀ ಆಫ್ ಕಾಸ್ಟ್ 100 ವರ್ಷ ಚಿಕ್ಕವರನ್ನ ಜೀವಿಸ್ತಾರೆ. 80 ವರ್ಷ ಮತ್ತೆ ಫಿಕ್ಸ್ ಇದೆ. ಯಾಕಂದ್ರೆ ದೇವರ 70, 80, 100 3 ಒಳಗಡೆ ಯಾವ್ದಾರ ಒಂದು ಕ್ವಾಲಿಫೈ ಆಗೇ ಆಗ್ತದೆ. ನೀವು 70 ಇಲ್ಲಂದ್ರೆ 80 ಇಲ್ಲಂದ್ರೆ 100 ಹೊಡಿತೀರಿ ವಿತೌಟ್ ಎನಿ ರೋಗ. ಅದೇ ರೀ, ನಮ್ಮ ಮಮ್ಮಿಗೆ ಒಂದು ರೋಗ ಇಲ್ಲ, BP ಇಲ್ಲ, ಶುಗರ್ ಇಲ್ಲ, ಯಾವ ರೋಗನೂ ಇಲ್ಲ. ಅವ್ರು ಮಾಡೋದು ಬರೀ ಯಾರೇ ಒಂದು ವಾಕ್ಯ, ಒಂದು ಪ್ರಾರ್ಥನೆ, ವಾಕ್ಯ ಒಂದು ಅಷ್ಟೇ ಮಾಡ್ತಾರೆ. ಅದೇ ಸೀಕ್ರೆಟ್. ಫ್ರೈಡೇ ಕ್ರಿಸ್ಮಸ್ ಇದ್ರೂ ಫಾಸ್ಟಿಂಗ್ ಇರ್ತಾರ ಅವರು. ಫ್ರೈಡೇ ದಿವಸ ಕ್ರಿಸ್ಮಸ್ ಬಂದ್ರೂ ಫಾಸ್ಟಿಂಗ್ ಇರ್ತಾರೆ. ಮನೆಯೊಳಗಡೆ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಸಂಬಂಧ ಇಲ್ಲ. ಫಾಸ್ಟಿಂಗ್ ಅಂದ್ರೆ ಫಾಸ್ಟಿಂಗ್ ಫಿಕ್ಸ್ ಅದ. ನಾವು ಕ್ರಿಸ್ಮಸ್ ಬಂದ್ರೆ ಇವತ್ತು ಹಬ್ಬ ಅಲ್ಲ, ಅಷ್ಟೇ ನಾಳೆ ಇರೋದು ತಗೋ ಅಂತ ನಾವೇನ್ ಮಾಡ್ತೀವಿ? ಬಿರಿಯಾನಿ ತಿಂತೀವಿ. ಚಲೋ, ಅದು ಅವ್ರನ್ನ ಮಾಡೋದಿಲ್ಲ. ಬೈಬಲ್ ಏನಂದ್ರೆ ಅದೇ ನಿಜ ಇರ್ತದೆ. ಎಲ್ಲದೀವಿ ನಾವೀಗ ಜೀವ ಕೊಡುವ 35. ಹೌದ್ರಿ. ಜೀವ ಕೊಡುವ ರೊಟ್ಟಿ ನಾನೇ. ನನ್ನ ಬಳಿಗೆ ಬರುವವರಿಗೆ ಎಂದಿಗೂ ಹಸಿವೆಯಾಗುವುದಿಲ್ಲ.
ನನ್ನನ್ನು ನಂಬುವವನಿಗೆ ಹ್ಮ್ ಎಂದಿಗೂ ನಿರುಳಿಕೆ ಆಗುವುದಿಲ್ಲ. ಈ ಲೈಫ್ ಮಾತ್ರ ಕೀ. ಈಗ ನೀವು ಏನ್ ಮಾಡ್ಬೇಕಿಲ್ಲ, ಯೇಸು ಸ್ವಾಮಿ ಕಡೆ ಬಂದ ಮೇಲೆ ನೀವು ಏನ್ ಮಾಡ್ಬೇಕಂದ್ರೆ ನೀವು ನಂಬಬೇಕು. ಏನಂತ, ದೇವ್ರೇ ನೀ ನನ್ಗೆ ಮಾಡೇ ಮಾಡು. ಒಂದು ಸಮಸ್ಯೆಯಿಂದ ನೀವು ಬಂದಿರ್ತೀರಿ, ದೇವ್ರ ಕಡೆ ನೀವು ಹೇಳ್ಬೇಕು, ದೇವ್ರೇ ನೀವು ನನ್ಗೆ ಮಾಡೇ ಮಾಡು. ಇನ್ನು ಮುಂದೆ ನನಗೆ ಏನಾಗುದಿಲ್ಲ, ಈ ಒಂದು ಸಮಸ್ಯೆಯಿಂದ ನಾನು ಇರೋದಿಲ್ಲ ಅಂತ ಯಾರ ಒಳಗಡೆ ಇರ್ಬೇಕು ನಂಬಿಕೆ? ನಿಮ್ಮ ಒಳಗಡೆ ನಂಬಿಕೆ ಇರಬೇಕು. ಆ ನಂಬಿಕೆ ಏನ್ ಮಾಡ್ತಿರ್ತೀರಿ, ನಿಮ್ಮನ್ನು ಸ್ವಸ್ಥತೆ ಮಾಡ್ತೀರಿ. ಬಿಡುಗಡೆ ಮಾಡೋದೇನ್ ಗೊತ್ತೇನ್ರಿ? ನಂಬಿಕೆ. ಸ್ವಸ್ಥತೆ ಮಾಡೋದೇನ್ ಗೊತ್ತೇನ್ರಿ? ನಂಬಿಕೆ. ನೀವು ನಂಬಬೇಕು. ದೇವ್ರ ಅಂದ ಮಾತು ಏನಂತ ನೋಡ್ರಿ, ನನ್ನನ್ನು ನಂಬುವವನಿಗೆ ಹ್ಮ್ ಎಂದಿಗೂ ನಿರುಳಿಕೆ ಆಗುವುದಿಲ್ಲ. ಎಂದಿಗೂ ಮತ್ತೆ ಆ ಒಂದು ಸಮಸ್ಯೆ ನಿಮ್ಗೆ ಇರೋದಿಲ್ಲ, ಬರೋದಿಲ್ಲ. ಅದ್ರ ನೀವೇನ್ ಮಾಡ್ಬೇಕೀಗ? ನಂಬಿಕೆಯಿಂದ ನಂಬಬೇಕು. ಲಾಸ್ಟ್ ವಾಕ್ಯ ಮುಗಿಸೋಣ. ಮ್ಯಾಥ್ಯೂ ಚಾಪ್ಟರ್ 26 and 27. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 26ನೇ ವಚನ 27ನೇ ವಚನ. ಅವರು ಊಟ ಮಾಡುತ್ತಿರುವಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಶಿಷ್ಯರಿಗೆ ಕೊಟ್ಟು, ತಕೊಳ್ಳಿರಿ, ತಿನ್ನಿರಿ, ಇದು ನನ್ನ ದೇಹ ಅಂದನು. ಏನಂತ ಇದೆ? ಇದು ನನ್ನ ದೇಹ. ನೀವು ಯಾವಾಗಲ ದೇವರ ವಾಕ್ಯ ಹೋಗ್ತಾ ಇರ್ತೀರಲ್ಲ, ನೀವು ಏನ್ ಮಾಡಕೊಂತೀರಿ? ನೀವೇನ್ ಮಾಡಕೊಂತೀರಿ? ಈಗ ದೇವರ ದೇಹವನ್ನ ಇಂತ ಅದು ಬ್ಲಡ್ ಮತ್ತು ಬ್ರೆಡ್ ಮತ್ತು ವೈನ್ ಏನ್ ಸೂಚನೆ ಮಾಡ್ತೀವಿ ನಮ್ಗೆ ಗೊತ್ತಿಲ್ಲ. ರೊಟ್ಟಿ ಮತ್ತು ದ್ರಾಕ್ಷಾರಸ ಅದು ಯಾವುದಕ್ಕೆ ಸೂಚನೆ ಆಗಿದೆ ಗೊತ್ತಾ? ಶರೀರ ತಿಂದ್ರೆ ಏನಾಗ್ತದೆ ಅಂತೀರಿ? ಆತನ ಶರೀರವನ್ನು ನಾವು ತಿಂದ ಹಾಗೆ ಆಹಾರವನ್ನ. ಆದ್ರೆ ಏನಾಗ್ತೈತಿ? ಎಲ್ಲರೂ ತಿಂತಾರ, ಅದೇ ಗೊತ್ತಿಲ್ಲ. ಎಲ್ಲ ತಿಂತಾರ, ಆದ್ರೆ ಅದು ಏನ್ ಮಾಡ್ತೈತೆ ಅಂತ ಗೊತ್ತಿಲ್ಲ. ಆತನ ಶರೀರ ಯಾವುದೇ ಒಂದು ರೋಗ ಇದ್ದಿದ್ದಿಲ್ಲ, ಆ ಒಂದು ಸ್ವಸ್ಥತೆ ನಮ್ಮಲ್ಲಿ ಕೂಡ. ಯೇಸು ಸ್ವಾಮಿಯ ಶರೀರ ನೀವು ತಿಂದ್ರೆ ಏನಾಗುದಿಲ್ಲ ಅಂತ ನಿಮ್ಗೆ ಯಾವುದೇ ರೋಗ ಬರೋದಿಲ್ಲ. ಎಷ್ಟು ಜನಾಗ ಟ್ಯಾಬ್ಲೆಟ್ ತಿಂದು ಸ್ವಸ್ಥತೆ ಆಗ್ಬೇಕಂತ ಇದ್ರೆ ಯೇಸು ಸ್ವಾಮಿ ಶರೀರ ತಿಂದು ಸ್ವಸ್ಥತೆ ಆಗ್ಬೇಕಂತಿದ್ರೆ ಯೇಸು ಸ್ವಾಮಿ ಟ್ಯಾಬ್ಲೆಟ್ ಎಷ್ಟು ಜನಕ್ಕೆ ಬೇಡ ರೀ? ಬೇಕ ಬೇಡ ಅನ್ನೋದು ಕೈ ಎತ್ತೀರಿ. ಹೌದ್ರಿ? ನಿಮ್ಮ ಮ್ಯಾಗಿನ ನಂಗೆ ಟ್ಯಾಬ್ಲೆಟ್ ಇಲ್ಲ ರೈಟ್. ಇದು ನನ್ನ ದೇಹ ಅಂದನು. ಆಮೇಲೆ ಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟು, ಇದರಲ್ಲಿರುವುದನ್ನ ಎಲ್ಲರೂ ಕುಡಿಯಿರಿ, ಇದು ನನ್ನ ರಕ್ತ. ಆಮೆನ್. ಆಮೆನ್. ಇದು ಒಡಂಬಡಿಕೆ ರಕ್ತ. ಒಡಂಬಡಿಕೆಯ ರಕ್ತ. ಈಗ ದೇವರ ಜೊತೆ ನೀವು ಏನಾಗ್ತೀರಿ? ಒಂದಾಗ ಆಗ್ತೀರಿ. ಯಾವಾಗ್ರಿ? ತಿಂದಾಗ. ಬಹಳ ಜನ ತಿನ್ನೋಕೆ ಇಷ್ಟ ಆಗೋದಿಲ್ಲ, ಟ್ಯಾಬ್ಲೆಟ್ ತಿನ್ನಕ್ಕೆ ಇಷ್ಟ ಐತೆ ಎಲ್ಲರಿಗೂ. ಮೊನ್ನೆ ಕೆಮ್ಸಿಗೆ ಹೋಗಿದ್ದೀರಿ ನಾನು ಸಿದ್ದು ಕೆಮ್ಸಿಗೆ ಹೋಗಿದ್ದೆ. ಎಷ್ಟು ಜನ ಅಂದ್ರೆ ಅಷ್ಟು ಜನ ಕೆಮ್ಸೋರು ಉಂಡದಿರ. ನಾನು ನಡ್ಕೊಂಡು ಹೋಗ್ಬೇಕಂದ್ರೆ ಒಂದು ಪ್ರಾರ್ಥನೆ ಮಾಡ್ಕೊಂಡು ಹೋಗಿದ್ದೆ. ಏನಂದ್ರೆ, Lord, I'm so thankful to you that me and my family is not in this people. ಕರ್ತನೇ, ನಾನು ನಿನಗೆ ಬಹಳಷ್ಟು ನಿನಗೆ ಸ್ತೋತ್ರ ಹೇಳ್ತೇನೆ, ಏಕೆಂದರೆ ನಾನು ನನ್ನ ಕುಟುಂಬ ಈ ಗುಂಪೊಳಗೆ ನಾವಿಲ್ಲ. ಅಲ್ಲೇ ಬಂದಿದ್ದವ್ರಿಗೆಲ್ಲ ಒಂದೊಂದು ಪ್ರಾಬ್ಲಮ್. ಹೊರಗೆ ಇದ್ದವ್ರಿಗೂ ಒಂದು ಪ್ರಾಬ್ಲಮ್, ಒಳಗಿದ್ದವ್ರಿಗೂ ಒಂದು. ಹೊರಗಿದ್ದವ್ರಿಗೆ ಏನ್ರಿ? ಅವ್ರ ಅಪ್ಪ, ಅವ್ರ ಅಮ್ಮ, ಅವ್ರ ಮಗಲ್, ಅವ್ರ ಹೆಂಡತಿ, ಯಾರ್ಯಾರೋ ಸಫರ್ ಆಗ್ಬೇಕಂತಾರೆ. ಇವ್ರಿಗೂ ಏನು ಟೆನ್ಷನ್ ಇಂದ ಇವ್ರು ಕುಂತಾರ. ಹೊಲಕ್ಕೆ ಕುಂತವ್ರ ಆ ಒಂದು ವೇದನೆಯಿಂದ ಅವ್ರು ಏನ್ ಮಾಡಕ್ಕಂದ್ರೆ ನಾವು ಯಾಡೂರು ಒಳಗಡೆ ಅದಕ್ಕೆ ನಾನು ಯಾವಾಗ ಹೇಳ್ತಾ ಇರ್ತೀನಿ, ಯಾವಾಗ ನೋಡಿದ್ರೆ ಹೇಳ್ತಾನೆ ಇರ್ತೀನಿ, ನಾವು ನಮ್ಮ ದೇವ್ರ ಕೃಪೆ ಎಷ್ಟು ಅಂತದೆ ನಾವು ಆ ಗುಂಪೊಳಗಡೆ ಇಲ್ಲ. ಎಷ್ಟು ಜನ ರೀ, ಎಷ್ಟು ಜನ ಅವ್ರು ನೋಡಿದ ಮೇಲೆ ನಮಗೆ ಒಂದು ಟೈಪ್ ವಿಚಾರ. ಇಷ್ಟು ಜನಗೆ ಏನ್ ಬೇಕ್ರಿ? ದೇವ್ರ ಸಹಾಯ. ಆಮೇಲೆ ಏನ್ ಬೇಕು? ಅವ್ರು ಯಾಕೆ ಅವ್ರ ಅನಾರೋಗ್ಯದಲ್ಲಿ ಬಡದಾರ ಕುಂತಾರಂದ್ರೆ
ಏನಿಲ್ಲ ಅವ್ರು ಏನಿಲ್ಲ. ನೀವು ಓದಿಲ್ಲ ಅಂದ್ರೆ ಅಟ್ಲೀಸ್ಟ್ ನೀವು ಕೇಳಕ್ ಕುಂತಿರಲ್ಲ, ಅದಕ್ಕೆ ದೇವ್ರು ನಿಮ್ಗೆ ಇಟ್ಟಾನಿಗೆ. ನೀವು ಓದ್ರೆ ಹೆಂಗಿರ್ತೈತೆ ಅಂತ ನೀವೇ ಸ್ವಲ್ಪ ವಿಚಾರ ಮಾಡ್ಬೋದು. ವಾಸನೆ ಈಗ ಬಿರಿಯಾನಿ ಆಗೋಕಂತೈತೆ ಅಂದ್ರೆ ವಾಸನೆ ಅನ್ನದಾಗ ಸ್ವಲ್ಪ ಏನಾಕೈತೆ ನಮ್ಮ ಒಟ್ಟಿ ತುಂಬ್ತೈತಿ, ತಿಂದ್ರೆ ಫುಲ್ ಇರ್ತೈತಿ. ಹಂಗ ಆ ವಾಸನೆಗೆ ನೀವೇನ್ ಮಾಡಕೊಂಡ್ರೆ ಆರಾಮಾಗಿ ಕುಂತೀರಿ. ತಿಂದ್ರೆ ಹೆಂಗಿರ್ತೈತೆ ಅಂತ ನೀವೇ ವಿಚಾರ ಮಾಡಿ. ಒಂದ್ ಚಲೋ ಬಿರಿಯಾನಿ ಮಾಡಕೊಂತ ಅಲ್ಲಿಂದ ಏನ್ ಬರ್ತೈತ್ರಿ, ವಾಸನೆ ಬರ್ತದ. ಏನ್ ವಾಸನೆ ಎಷ್ಟು ಚಲೋ ಮಾಡಕೊಂತ ಇದೆ ಅಂದ್ರೆ ಅದ್ ಎಷ್ಟು ಚೆನ್ನಾಗಿರ್ತೈತೆ ಅಂತ ನಿಮ್ಗೆ ವಾಸನೆ ಒಳಗಡೆ ನೀವೇನ್ ಮಾಡ್ತೀರಿ, ಹಣ್ಣಿ ಇಡ್ರಿ. ಅದಿಲ್ಲ ಆ ವಾಸನೆಯಿಂದಲೇ ನೀವು ಇವೆಲ್ಲ ಬಂತೀರಿ. ನೀವು ತಿಂದ್ರೆ ಹೆಂಗಿರ್ತೈತಿ, ಯಾವ ಅನಾರೋಗ್ಯ ನಿಮ್ಗೆ ಬರೋದೇ. Greatest secret on the whole world is the word of God. ಈ ಲೋಕದಲ್ಲಿರುವಂತ ಎಲ್ಲಕ್ಕಿಂತ ಒಂದು ದೊಡ್ಡ ರಹಸ್ಯ ಆಶೀರ್ವಾದ ಏನಂದ್ರೆ ದೇವರ ವಾಕ್ಯ. ಜನ ಏನಪ್ಪ ಅಂದ್ರೆ ಡಾಕ್ಟರ್ ನಂಬ್ತಾರೆ, ವಾಕ್ಯ ನಂಬೋದು ಏನ್ರಿ? ಡಾಕ್ಟರ್ ನಂತರ ದೇವರ ವಾಕ್ಯ ನಂಬೋದು. ಯಾಕಂದ್ರೆ ಡಾಕ್ಟರ್ ಕಣ್ಣಿನಿಂದ ನೀವು ನೋಡ್ತೀರಲ್ಲ, ದೇವರೇ ನಿಮ್ಗೆ ಕಾಣೋದಿಲ್ಲ. ಅದೇ ದೇವ್ರ ವಾಕ್ಯದೊಳಗಡೆ ದೇವರೇ ಅಂದ, ನೀವು ನನ್ನ ವಾಕ್ಯದಿಂದ ನಾನು ನಿಮ್ಮ ಕಣ್ಣ ಏನ್ ಮಾಡ್ತೀನಿ, ನಾನು ಆತ್ಮಿಕ ಕಣ್ಣ ನಾನು ತೆರೆದ್ರೆ ನೀವೇನಾಗ್ತೀರ, ದೇವರನ್ನೇ ನೋಡ್ತೀರಿ. ಶರೀರ ಕಣ್ಣಿಂದ ಡಾಕ್ಟರ್ ನೋಡ್ತೀರಿ, ಶರೀರ ಕಣ್ಣಿಂದ ಮಂತ್ರವಾದ ನೀವು ನೋಡ್ತೀರಿ. ನಿಮ್ಮ ಶರೀರ ಕಣ್ಣಿಂದ ಒಬ್ಬ ಬಾಬಾನು ನೋಡ್ತೀರಿ, ಶರೀರ ಕಣ್ಣಿಂದ ಒಂದು ಪಾಸ್ಟರ್ ನೋಡ್ತೀರಿ, ಶರೀರ ಕಣ್ಣಿಂದ ಎಲ್ಲರೂ ನೋಡ್ತೀರಿ. ಅವ್ರು ಏನಿದೆ ನಿಮ್ಗೆ ನಂಬ್ತೀರಿ. ದೇವರ ವಾಕ್ಯ ಎಲ್ಲೋ ನೀವು ನಂಬೋದು. ಆದ್ರೆ ಇವ್ರು ಎಲ್ಲ ಸುಳ್ಳು, ದೇವರು ಒಂದೇ ಸತ್ಯ. ಡಾಕ್ಟರ್ ಏನ್ ಮಾಡಕ್ ಸಾಧ್ಯ ಇಲ್ಲಲ್ಲ, ದೇವರು ಮಾಡಿ ಕೊಡಿಸ್ತಾರೆ. ಅದು ಯಾರಿಗೆ ಸಾಧ್ಯ ಐತ್ರಿ? ದೇವರಿಗೆ ಮಾತ್ರ ಸಾಧ್ಯ. ಹೋದ ವಾರ ಇವ್ರು ಬಂದಿದ್ರಿ, ನೀವು ಎಷ್ಟು ಕಡೆ ಹೋಗಿ ಬಂದಿರ್ತೀರಿ, ಎಲ್ಲ ಕಡೆ ಹೋಗಿ ಬಂದ್ರು, ಎಲ್ಲ ಕಡೆ ಹೋಗಿ ಬಂದ್ರು. ಎಲ್ಲ ಯಾರು ನಿಮ್ಗೆ ಇದು ಮಾಡ್ಯಾರ್ರಿ? ಇಲ್ಲ ಬಂದ ಮೇಲೆ ದೇವ್ರು ನಿಮ್ಗೆ ಫ್ರೀಯಾಗಿ ಏನ್ ಮಾಡ್ಯಾರ? ಫ್ರೀ ರೀ. ನಾವೇನ್ ರೊಕ್ಕ ತಗೋದಿಲ್ಲ, ದೇವ್ರ ಹೆಸರಿಲ್ಲ ನಾವ್ ಯಾರ ಕಡೆ ಏನ್ ಮಾಡೋದಿಲ್ಲ, ರೊಕ್ಕ ತಗೋದು ಇಲ್ಲ. ಯಾಕಂದ್ರೆ ದೇವ್ರ ವಾಕ್ಯದೊಳಗಡೆ ಯು ಹ್ಯಾವ್ ರಿಸೀವ್ಡ್ ಫ್ರೀಲಿ, ಯು ನೀಡ್ ಟು ಗಿವ್ ಫ್ರೀಲಿ. ನೀವು ಇದನ್ನು ಉಚಿತವಾಗಿ ತಗೊಂಡಿದ್ದೀರಾ, ಜನರಿಗೂ ಕೂಡ ಉಚಿತವಾಗಿ ಕೊಡ್ರಿ ಅಂತ ಬೈಬಲ್ ನಲ್ಲಿ. ನಾವೇನೋ ಪ್ರೇಯರ್ ಮಾಡಿದ್ಮ್ಯಾಗ ಅವ್ರಿಗೆ ನಾವು 2 ದಿವಸ ಬಿಟ್ಟಿದ್ಮ್ಯಾಗ ಮತ್ತೆ ಫೋನ್ ಮಾಡಿ ಕೇಳ್ತಾ ಇದ್ದೇನೆ, ಹೆಂಗಾದಾರೆ ಅವ್ರ ಅಕ್ಕಾರ, ಹೆಂಗಾದಾರ ನಮ್ಮ ಶಿಲ್ಪಕ್ಕ ಭಾರಿ ಚಲೋ ಆರಾಮ ಆಗದ. ಫೋನ್ ಮಾಡಿ ಅವ್ರಿಗೆ ಒಂದು 10,000 ರೂಪಾಯಿ ಹಾಕ್ರಂತ ಅಂದಿನೇನ್ರಿ. ಉಚಿತ ರೀ, ಅದೇ ಫ್ರೀ. ಅದೇ ಫ್ರೀ ಕಡೆ ಮನುಷ್ಯನ್ಗೆ ಏನಾಗುದಿಲ್ಲ, ಬರೋಕ್ಕ ಮನ್ಸಾಗುದಿಲ್ಲ. ರೊಕ್ಕ ಕೊಟ್ಟು ಓಡ್ಬೇಕು ಅಂದ್ರೆ ಓಡ್ತಾರೆ. ಇದೇ ಶಾಶ್ವತ ನೋಡ್ರಿ, ಅವರೇ ಅಲ್ಲ. ನಿಮ್ಗೆಲ್ಲರೂ ಒಂದೇ ಒಂದು ಮಾತು ಹೇಳೋದು, ಇವೆಲ್ಲ ಆರಾಮಾಗಿ ಚಲೋ ತನಕ ನಿದ್ದೆ ಮಾಡಿ ಸಮಾಧಾನ ಆಗಿದ್ದು ಆರೋಗ್ಯವಾಗಿ ಇರ್ಬೇಕು. ಮತ್ತೇನ್ ಅಂದ್ರೆ ದೇವರೊಟ್ಟಿಗೆ ಅನ್ಯೂನ್ಯತವಾಗಿರ್ಬೇಕು. ದೇವರು ಕೊಟ್ಟಿದ್ದ ನಿಮ್ಗೆ ಸಾಲ್ವೇಷನ್ ಏನಂತ ರಕ್ಷಣೆ ನೀವು ಕಾಪಾಡ್ಕೊಂತ ಇರ್ಬೇಕು ಅಂದ್ರೆ ನಿಮ್ಗೆ ಏನ್ ಬೇಕು? ದೇವರ ವಾಕ್ಯ. ವಾಕ್ಯ ಇಲ್ಲ ಅಂತಂದ್ರೆ ನಿನ್ ಜೀವನ ಯಾವತ್ತೂ ಬರ್ತಾರೆ. ನಿದ್ದೆ ಬರೋದಿಲ್ಲ, ಸಮಾಧಾನ ಇರೋದಿಲ್ಲ, ಆರೋಗ್ಯವಾಗಿ ನೀವು ಇರೋದಿಲ್ಲ, ರಕ್ಷಣೆ ನಿಮ್ಗೆ ನಾಳೆದ ಬಗ್ಗೆ ನಿಮ್ಗೆ ಗ್ಯಾರಂಟಿನೇ ಇಲ್ಲ. ನಾಳೆದ ಬಗ್ಗೆ ಗ್ಯಾರಂಟಿ ನಾ ಜೀವನೇ ಈ ವರ್ಷ ಎಲ್ಲ ನಾ ಜೀವಿಸ್ತೇನ್ರಿ ಅನ್ನೋದ್ರ ಮಾತ್ರನೇ ಈ ವಾಕ್ಯ. ಭಾಳ ಜನ ಬಂದಲ್ಲ, ಭಾಳ ಜನ ಬಂದ್ರಿ. ದೇವರು ಏನೋ ನನಗೆ ಮಾಡೇ ಮಾಡ್ತಾರೆ, ದೇವರು ಖಂಡಿತವಾಗಿ ಮಾಡೇ ಮಾಡ. ಯಾಕಂದ್ರೆ ನಾನು ನಂಬೋದು ದೇವರು ಯಾವತ್ತಿಗೂ ಸೋಲು ಹೋಗಿಲ್ಲ, ಕೈ ಬಿಡೋದೇ ಇಲ್ಲ.
ಆಮೆನ್.